ಇಲ್ಲೇ ವಾಲಂಟಿಯರ್ ಆಗಿ ಎಲ್ಲ ನೆಟ್ವರ್ಕರ್ಸ್, ದೊಡ್ಡ ದೊಡ್ಡ ನೆಟ್ವರ್ಕರ್ಸು ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹ್ಯಾಪಿ ನೆಟ್ವರ್ಕರ್ಸ್ ಡೇ ಸರ್. ಹ್ಯಾಪಿ ನೆಟ್ವರ್ಕರ್ಸ್ ಡೇ ಮೇಡಮ್. ಹ್ಯಾಪಿ ನೆಟ್ವರ್ಕರ್ಸ್ ಡೇ ಸರ್. ಇವರು ಸೀನಿಯರ್ ಮೋಸ್ಟ್. ಹ್ಯಾಪಿ ನೆಟ್ವರ್ಕರ್ಸ್ ಡೇ ಮೇಡಮ್. ಈ ದೇಶಕ್ಕೆ ಬಲಿಷ್ಠವಾದ ನಾಯಕರುಗಳನ್ನ ಕೊಡುವಂತ ಏಕೈಕ ಇಂಡಸ್ಟ್ರಿ ಇದೆ ಅಂತ ಹೇಳಿದ್ರೆ ಅದು ನನ್ನ ಹೆಮ್ಮೆಯ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ. ಈ ದೇಶವನ್ನ ಆರ್ಗನೈಸ್ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ. ಯಾಕಂದ್ರೆ ಕೆಲವರು ಹೊಸರು ಬಂದಿದ್ರೆ ನಾನು ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ, ಅದಕ್ಕೋಸ್ಕರ ಕ್ಲಿಯರ್. ಯಾಕಂದ್ರೆ ಒಬ್ರು ರೆಪ್ರೆಸೆಂಟ್ ಮಾಡೋರು ಬೇಕಲ್ಲ, ಹಾಗಾಗಿ ಮುಂದೋಗಿ. ಸೊ ನಾನು ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಬೇಕಾದ್ರೆ ನೀವು ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿ, ಆಪಲ್ ಮೊಬೈಲ್ ಇಲ್ಲಿ ಯಾವನು ಕದಿಯಲ್ಲ, ಬಟ್ ಮೊಬೈಲ್ ನಂಬರ್ ಕಳ್ರಿದ್ದಾರೆ. ಓಕೆ, ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಅವ್ರು ಮೂರು ಬಿಟ್ಟು ಇದಕ್ಕೆ ಬಂದಿದ್ದಾರೆ. ಓಕೆ, ಹೆಂಗಾದ್ರೂ ಮಾಡಿ ದುಡ್ಡು ಹೊಡೆಯೋಣ, ಹೆಂಗಾದ್ರೂ ಮಾಡಿ ತಗೊಂಡೋಗೋಣ, ಅಥವಾ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಂಡು ಅವನಿಗೆ ತೋರಿಸಿ ನೋಡಿ ನಮ್ಮ ಲೀಡರ್ ನಮ್ಮ ಕಂಪ್ನಿ ಬಂದ್ಬಿಟ್ಟ, ಇಂಥ ಮನಸ್ ಬುದ್ಧಿನೇ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ನೀವೆಲ್ಲ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಿ, ಎಲ್ಲಾ ನೆಟ್ವರ್ಕರ್ಸಿಗೆ ಹೇಳೋದೇನು ಅಂದ್ರೆ, ಇದೊಂದು ನೆಟ್ವರ್ಕರ್ಸ್ ಅವರ ದಿನ ಆಗಿದೆ. ಇಲ್ಲಿ ಎಲ್ಲಾ ಕಂಪನಿ ಟಾಪ್ ಲೀಡರ್ಸ್ ಬಂದಿದ್ದಾರೆ, ಜೊತೆಗೆ ಇಲ್ಲಿಗಲ್ ಕೆಲಸ ಮಾಡೋರು ಬಂದಿದ್ದಾರೆ. ನಾವ್ ಯಾರು ಇಲ್ಲಿಗಲ್ ಕೆಲಸ ಮಾಡೋರು ಅನ್ನೋದು ಗೊತ್ತಿಲ್ಲ ನಮಗೆ. ಕಳ್ಳರು ಬಂದಿದ್ದಾರೆ, ಒಳ್ಳೆಯವರು ಇದ್ದಾರೆ. ಈ ಒಂದು ಬಸ್ಸಲ್ಲಿ ಪಿಕ್ ಪಾಕೆಟ್ ಮಾಡೋರು ಅಂತಿರ್ತಾರೆ, ಹುಡುಗಿಯರ್ ಮೇಲೆ ಮುಟ್ಟೋರು ಅಂತಿರ್ತಾರೆ, ಎಣ್ಣೆ ಹೊಡೆದೋರು ಅಂತಿರ್ತಾನೆ, ಬಟ್ಟೆ ಹೊಡೆದೋರು ಅಂತಿರ್ತಾನೆ, ಒಳ್ಳೆಯವರು ಅಂತಿರ್ತಾನೆ, ಹೆಸರು. ಸೊ ಸರ್ಕಾರದ ಬಸ್ ಅಂದ್ರೆ ಎಲ್ಲರೂ ಅಂತಿರ್ತಾರೆ. ಸೊ ನಮಗೇನ್ ಬೇಕು, ಒಳ್ಳೆಯವರ ಸವಾಸ ಅಷ್ಟೇ ನಮಗೆ ಇಂಪಾರ್ಟೆಂಟ್. ಕೆಟ್ಟವ್ರ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ನಮ್ಮ ಇದಿರೋಣ. ಆಮೇಲೆ ಇವತ್ತು ಫೇಸ್ಬುಕ್ ಬಂದಿದೆ, ಅದು ಇದು ಬಂದಿದೆ. ಸೊ ಇಟ್ ಇಸ್ ಪಬ್ಲಿಕ್. ನಾವು ಏನೇ ಹೈಡ್ ಮಾಡಿದ್ರು ಯಾರಿಗೂ ನಿಲ್ಸಕ್ ಆಗಲ್ಲ. ಮುಂದೆ ಹೋಗ್ತೀನಿ, ಸಮಯ ಇಲ್ಲಿ ತಗೊಳೋದಿಲ್ಲ. ಸೊ ಡೌಟ್ಸ್, ನಿಮ್ಗೆ ಏನೇ ಡೌಟ್ಸ್ ಇದ್ರು ಸ್ನೇಹಿತರೆ, ಈ ಸೆಷನ್ ಆಗಿದ್ಮೇಲೆ ನನಗೆ ಬಂದು ಮಾತಾಡಿ ಕ್ಲಾರಿಟಿ ಕೊಡ್ತೀನಿ. ಈ ವೇದಿಕೆ ಮೇಲೆ ನಾನು ನಿಮಗೆ ಕ್ಲಾರಿಟಿ ಕೊಡೋಕೆ ಆಗೋದಿಲ್ಲ. ಓಕೆ, ಸೊ ಇವತ್ತು ನಾನು ಏನ್ ಮಾತಾಡ್ತೀನಿ, ಎರಡು ಅರ್ಥ ಬರುತ್ತೆ. ದಯವಿಟ್ಟು ಪಾಸಿಟಿವ್ ಅರ್ಥ ತಗೊಳ್ಳಿ, ನೆಗೆಟಿವ್ ಅರ್ಥ ತಗೋಬೇಡಿ. ನನ್ನ ಉದ್ದೇಶ ನಾವೆಲ್ಲ ಒಂದಾಗೋದು. ಕ್ಲಿಯರ್? ಸೊ ಹಾಗಾಗಿ ಇಲ್ಲಿ ನಿಂತು ನಾನು ಏನೇ ಮಾತಾಡಿದ್ರು ಎರಡು ಅರ್ಥ ಬರುತ್ತೆ. ಕೆಟ್ಟ ಜನಗಳು, ಫಿಕ್ಸ್ಡ್ ಮೈಂಡ್ ಪೀಪಲ್, ನೆಗೆಟಿವ್ ಮೈಂಡ್ ಪೀಪಲ್ ನೆಗೆಟಿವ್ ಅರ್ಥ ತಗೊಂತಾರೆ. ಓಕೆ, ಇನ್ನು ಪಾಸಿಟಿವ್ ಮೈಂಡ್ ಪೀಪಲ್ ಪಾಸಿಟಿವ್ ಅರ್ಥನ ತಗೊಂತಾರೆ. ಸೊ ನನ್ನ ಉದ್ದೇಶ ಏನು ಅಂದ್ರೆ ಪಾಸಿಟಿವ್ ತಗೊಳ್ಳಿ ಅಂತ. ನೋಡಿ, ಪ್ರಪಂಚದಲ್ಲಿ ಇದನ್ನ ಮಾಡ್ತೀನಿ ಅಂತ ಯಾರು ಮುಂದೆ ಬಂದಿಲ್ಲ, ನಾನು ಬಂದಿದ್ದೀನಿ. ಇದಕ್ಕೆ ಸಾಥು ಕೂಡ ಯಾರು ಕೊಟ್ಟಿಲ್ಲ, ನೀವು ಕೊಟ್ಟಿದ್ದೀರಿ. ಎಸ್ ಅಲ್ಲ? ಸೊ ನಮ್ಮಿಬ್ಬರ ಮಿಲನ ಇದನ್ನ ಕೆಡಿಸೋದಕ್ಕೆ ಹೊರಗಡೆ ಬಹಳ ಜನ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಈ ಮ್ಯಾಟ್ರ್ ಬಂದ್ರೆ ಈ ಮ್ಯಾಟ್ರ್ ಬಿಟ್ಟು ಬೇರೆ ಮಾತಾಡುವ ನಂತರ ನೀವು ಆಗ್ಬೇಕು ಸ್ನೇಹಿತರೆ. ಓಕೆ, ಇನ್ನು ಎಷ್ಟೋ ಜನ ಎಂಡಿಗಳು ಬಂದಿಲ್ಲ, ಅವ್ರ ಲೀಡರ್ಸ್ ಕಳಿಸ್ಕೊಟ್ಟಿದ್ದಾರೆ. ಇವರನ್ನೆಲ್ಲ ಗೊತ್ತಿಡ್ತಾರೆ ಅಂದ್ರೆ, ಸರ್ ಅದೇ ಇವೆಂಟ್ ಬಿಡ್ರಿ ಸರ್, ಫಾಲ್ತು ನೀವೇ ಪಾರಿ, ನಿಮ್ದೆ ಚೆನ್ನಾಗಿತ್ತು ಅಂದ್ರೆ ಅವ್ರಿಗೆ ಅರ್ಥನೇ ಆಗಿದೆ. ಸೊ ಇನ್ನು ಕೆಲವು ಜನ ಹೊರಗಡೆ ಹೋಗ್ಬಿಟ್ಟು ಅಯ್ಯೋ ಅದೇ ಇವೆಂಟ್ ಬಿಡು ಅಂತಾರೆ. ಅಂದ್ರೆ ದೇ ಆರ್ ಪ್ಲಾನಿಂಗ್ ಟು ಡೆಸ್ಟ್ರಾಯ್ ನೆಟ್ವರ್ಕರ್ಸ್ ಡೇ. They don't want to mingle the people because they are settlers. They want to spoil the industry. ಅವರು ಸುಳ್ಳು ಹೇಳಿ ಹೆಂಗೋ ದುಡ್ಡು ಹೊಡಿತಾ ಇದ್ದಾರೆ ಜನರ ಹತ್ರ, ಅದೇ ಕಂಟಿನ್ಯೂ ಆಗಲಿ ಅನ್ನೋದು ಅವ್ರ ಉದ್ದೇಶ ಇರುತ್ತೆ ಸ್ನೇಹಿತರೆ. ಸೊ ಅಂತರಿಗೆ ಸಾಥ್ ಕೊಡಬೇಡಿ, ಅದನ್ನ ತಲೆನೂ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾವೇನೇ ಮಾಡಿದ್ರೇನು 20-30% ಪೊಲೀಸ್ ಜನ ಇದ್ದೇ ಇರ್ತಾರೆ. ಅವ್ರಿಗೆ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ಮಾತಾಡೋದು ಸಮಯ ವ್ಯರ್ಥ. ನಾನು ಮುಂದಕ್ಕೆ ಹೋಗ್ತೀನಿ. ಸೊ ಇಲ್ಲಿ CC ಕ್ಯಾಮ್ರಾ ಅಂಡರ್ ಅಲ್ಲಿ ಇದ್ದೀರಾ, ಹಾಗೂ ಪೊಲೀಸ್ ಪ್ರೊಟೆಕ್ಷನ್ ಇದ್ದಾರೆ. ಪೊಲೀಸ್ ಇಬ್ರು ಸಹಾಯಕ ಸಿಬ್ಬಂದಿಗಳು ಕೂಡ ನಮ್ಮನ್ನ ನೇಮಕ ಮಾಡಿ ಕೊಟ್ಟಿದ್ದಾರೆ. ಸೊ ಈವೆಂಟ್ಸ್ ಇನ್ಸ್ಟ್ರಕ್ಷನ್ ಎಲ್ಲ ಕೊಟ್ಟುಬಿಟ್ಟಿದ್ದೀನಿ. ಓಕೆ, ಸೊ ನಿಮ್ಮ ಕಂಪನಿ ಪ್ರಮೋಷನ್ಸ್ ಇಲ್ಲ, ನಿಮ್ಮ ಕಂಪನಿಯ ಹೆಸರನ್ನ ಕೂಗೋ ಹಾಗಿಲ್ಲ, ನಿಮ್ಮ ಲೀಡರ್ ಹೆಸರನ್ನ ಕೂಗೋ ಹಾಗಿಲ್ಲ, ನಿಮ್ಮ ಕಂಪನಿಯ ಬ್ಯಾಡ್ಜ್ ಅನ್ನ ಹಾಕೋ ಹಾಗಿಲ್ಲ. ನೀವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯವರು, ನಾವೆಲ್ಲರೂ ನೆಟ್ವರ್ಕರ್ಸ್. ನಾನು ನೆಟ್ವರ್ಕರ್ಸ್, ನೀವು ನೆಟ್ವರ್ಕರ್ಸ್.
ನಾವೆಲ್ಲ ಒಂದು ಅನ್ನೋ ಭಾವನೆ ಬರೋದಕ್ಕೆ, ಒಬ್ರಿಗೊಬ್ರಿಗೆ ಹರ್ಟ್ ಆಗ್ಬಾರ್ದು ಅನ್ನೋ ಭಾವನಕ್ಕೆ ನಾವು ಈ ತರ ಮಾಡಿದೀವಿ. ಹೌದಲ್ಲ? ಈಗ ನೋಡಿ, ನಾವೆಲ್ಲ ಬೇರೆ ಬೇರೆ ಕಂಪನಿಲಿ ಇದ್ದೀವಿ ಅನ್ನೋ ಅಷ್ಟೇ, ಬಟ್ ನಾವೆಲ್ಲ ಅಣ್ಣ ತಮ್ಮ ಇದ್ದಾಗೆ ಸ್ನೇಹಿತರೆ. ಈಗ ಒಂದು 5 ಜನ ಅಣ್ಣ ತಮ್ಮ ಇರ್ತಾರೆ ಅಂತ ಅನ್ಕೊಳ್ಳಿ, ಮನೇಲಿ ಜಗಳ ಆಗುತ್ತೆ, ಆಸ್ತಿ ಸಂಬಂಧನೋ ಏನೋ ಸಂಬಂಧ, ಒಬ್ರಿಗೊಬ್ರು ಮುಖಾನೇ ನೋಡಲ್ಲ ಅಂತ ಅನ್ಕೊಳ್ಳಿ. ನೀನ್ ಬಂದ್ರೆ ಮಚ್ಚ ತಗೊಂಡು ಹೊಡಿತೀನಿ, ಸಾಯಿಸ್ಬಿಡ್ತೀನಿ ಅಂತ ಜಗಳ. ಬಟ್ ಅವ್ರ ಮನೆ ದೇವ್ರ ಬೇರೆ ನಡಿಬೇಕಾದ್ರೆ ಏನ್ ಮಾಡ್ತಾರೆ? ಒಟ್ಟಿಗೆ ಹೋಗ್ತಾರೆ. ಹೌದಲ್ಲ? ಸೊ ಎಲ್ಲ ಅಣ್ಣ ತಮ್ಮ ಒಂದಾಗಿ ಆ ತೇರನ್ನ ಮುಂದಕ್ಕೆ ಎಳಿತಾರೆ. ಅದೇ ಈ ನೆಟ್ವರ್ಕರ್ ತೇರು. ಓಕೆ, ನೀವು ಬೇರೆ ಬೇರೆ ಕಂಪನಿಯಲ್ಲಿ ಇರ್ಬೋದು, ನಿಮಗೇನೋ ಅನ್ಯಾಯ ಮಾಡಿರ್ಬೋದು, ಮೋಸ ಮಾಡಿರ್ಬೋದು, ನಿಮ್ ಬಗ್ಗೆ ಕಾರ ತಿಗಡಿ ಮಾಡಿರ್ಬೋದು, ನಿಮ್ ಡೌನ್ಲೆಸ್ ನಿಮಗೆ ತಂದಿಡೋದಕ್ಕೆ ಅವನ ಬಗ್ಗೆ ಹಿಂಗೆ, ಇವನ್ ಬಗ್ಗೆ ಹಿಂಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದ್ರೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂತ. ದಯವಿಟ್ಟು ಸೋಷಿಯಲ್ ಮೀಡಿಯಾಗಳನ್ನ ನಂಬೇಡಿ, ಹಾಗೂ ರೂಮರ್ಸ್ ಗಳನ್ನ ನಂಬೇಡಿ ಸ್ನೇಹಿತರೆ, ಗಾಸಿಪ್ಸ್ ಗಳನ್ನ ನಂಬೇಡಿ. ನಿಮ್ಮಲ್ಲಿ ಲೀಡರ್ ಬಗ್ಗೆ ಏನೇ ಅನುಮಾನ ಇದ್ರು ನೇರವಾಗಿ ಫೋನ್ ಮಾಡಿ ಕ್ಲಾರಿಟಿ ತಗೊಳ್ಳಿ. ಇವು ನಮ್ಮ ಕಂಪ್ನಿಗೆ ಬಂದಿದ್ದಾರೆ, ನಿಮ್ಮ ಕಂಪ್ನಿಗೆ ಬಂದಿದ್ದಾರೆ, ನೆಗೆಟಿವ್ ರೂಮರ್ಸ್ ಗಳನ್ನ ಸ್ಪ್ರೆಡ್ ಮಾಡ್ತಾರೆ. ಇದನ್ನ ನಾವು ಅವಾಯ್ಡ್ ಮಾಡಿದ್ರೆ ಖಂಡಿತ ನಾವೆಲ್ಲ ಒಂದಾಗ್ಬೋದು ಮುಂದೆ. ಸೊ ನಾಟ್ ಪಾಸಿಬಲ್ ಟು ಅಪ್ರಿಷಿಯೇಟ್ ಎವ್ರಿ ಒನ್. ಎಲ್ಲರ ಕಡೆಯಿಂದಾನು ಇವತ್ತಿನ ದಿನ ನಾನು ಅಪ್ರಿಷಿಯೇಷನ್ ತಗೊಳಕ್ ಆಗಲ್ಲ, ಇದು ಸತ್ಯ. ಓಕೆ, ಇನ್ನು 10-15% ಜನ ಕಾಲೆಳೆಯವರು ಇರ್ತಾರೆ, ನನಗೆ ಅವ್ರ ಬಗ್ಗೆ ಲೆಕ್ಕನೇ ಇಲ್ಲ. ಯಾರು ನನ್ನನ್ನು ಅರ್ಥ ಮಾಡ್ಕೊಂತಿದ್ದಾರೆ, ಯಾರು ಅವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಯಾರು ಇಂಡಸ್ಟ್ರಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಇವತ್ತಿನ ದಿನ ಸರಿ ಇದೆ ಅಂತ ಹೇಳಿದ್ರೆ ಸಾಕು. ಕ್ಲಿಯರ್? ಎಸ್. ಸೊ ನೆಕ್ಸ್ಟ್ ಪಾಯಿಂಟ್ ಹೋಗುವ. ಸೊ ಪಾಸಿಟಿವ್ ಅಂಡ್ ನೆಗೆಟಿವ್ ಥಿಂಕಿಂಗ್. ಸೊ ಒಂದು ಈವೆಂಟ್ ಅಂದ್ಮೇಲೆ ಪಾಸಿಟಿವ್ ಅಂಡ್ ನೆಗೆಟಿವ್ ಬಂದೇ ಬರುತ್ತೆ, ಹೌದಲ್ಲ? ಇದು ಕಂಪನಿ ಈವೆಂಟ್ ಅಲ್ಲ ಸ್ನೇಹಿತರೆ. ನಿಮ್ಮ ಲೀಡರ್ಸ್ ಈ ತರದ ಈವೆಂಟ್ಸ್ಗಳು ಇನ್ನೂ ಅಚ್ಚುಕಟ್ಟಾಗಿ ಮಾಡಬಹುದೇನೋ, ನಿಮ್ಮ ಕಂಪನಿ ಈ ತರದ ಈವೆಂಟ್ಸ್ ಇನ್ನೂ ಅದ್ದೂರಿಯಾಗಿ ಮಾಡಬಹುದೇನೋ. ನನ್ನ ಕೈ ಆಗಿಲ್ಲ, ಮೇ ಬಿ ಸಣ್ಣದಾಗಿ ಮಾಡಿದ್ದೀನಿ, ಹೆಚ್ಚು ಕಡಿಮೆ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಾನು ಎಲ್ಲಾ ಕೊಪ್ಪೆಗಳನ್ನ ಒಂದು ತಕ್ಕಡಿಯಲ್ಲಿ ಕೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲಾ ಕೊಪ್ಪೆಗಳನ್ನ ಒಂದು ತಕ್ಕಡಿಯಲ್ಲಿ ಕೂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಆ ತಕ್ಕಡಿಗೆ ಬೇಲಿ ಕೂಡ ಕಟ್ಟಿದ್ದೀನಿ 6 ವರ್ಷದಿಂದ. ಸೊ ಯಾರು ಎಲ್ಲಿ ಹೋಗ್ಬಾರ್ದು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿ ಹಿಡಿದಿಡ್ಕೊಂಡಿದ್ದೀನಿ. ಸೊ ನಿಮ್ಗೆಲ್ಲ ಎಜುಕೇಶನ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಈವೆಂಟ್ ಅಲ್ಲಿ ಪಾಸಿಟಿವ್ ನ ನೋಡಿ ಹೊರತು ನೆಗೆಟಿವ್ ನ ನೋಡ್ಬೇಡಿ. ಓಕೆ, ನಾನು ಹೇಳಿದ್ನಲ್ಲ, ಇಲ್ಲಿಗಲ್ ಪೀಪಲ್ ಬರ್ತಾರೆ, ನಮ್ಗೆ ಯಾರು ಅಂತ ಗೊತ್ತಾಗಲ್ಲ, ನೆಟ್ವರ್ಕರ್ಸ್ ಅಂತ ರಿಜಿಸ್ಟರ್ ಮಾಡ್ತಾರೆ, ಬರ್ತಾರೆ. ಇದಕ್ಕೊಂದು ಶೇಪ್ ತರೋದಕ್ಕೆ ನಾನು ಇನ್ನೂ ಹಲವಾರು ಯೋಜನೆಗಳನ್ನ ಮಾಡಿದ್ದೀನಿ. ಇಂಡಸ್ಟ್ರಿಗೆ ಶೇಪ್ ತರೋದಕ್ಕೆ ನಾನು ನಿಮಗೆ ಒಂದೊಂದಾಗಿ ಬಿಡಿಸ್ತಾ ಹೇಳ್ತಾ ಬರ್ತೀನಿ. ನೆಕ್ಸ್ಟ್, ಸೊ ಇವತ್ತಿನ ದಿನ ಹೇಳಿದಲ್ಲ, ಎಫೆಕ್ಟಿವ್ ಸೆಲೆಬ್ರೇಷನ್, ಗೆಸ್ಟ್ ಎಂಟ್ರಿ, ಅಪ್ಡೇಟ್ಸ್ ಆಫ್ MLM, ಕ್ಲೋಸಿಂಗ್ ಅಂಡ್ ರಿಮಾರ್ಕ್ ಅಂಡ್ ಬ್ರೇಕ್ ಡೊನೇಷನ್. ನೆಕ್ಸ್ಟ್, ಸೊ ಎಫೆಕ್ಟಿವ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರಶ್ನೋತ್ತರಗಳು. ಸೊ ಏನೇನೆಲ್ಲ ಪ್ರಶ್ನೆಗಳಿದಾವೆ ಇವತ್ತು ನಾನು ಕ್ಲಾರಿಟಿ ಕೊಡ್ತೀನಿ ಒಂದೇ ಒಂದು ವಾಕ್ಯದಲ್ಲಿ. ಓಕೆ, ಸೊ ವಾಟ್ ಡಸ್ ನೆಟ್ವರ್ಕರ್ಸ್ ಡೇ ಮೀನ್ಸ್? ನೆಟ್ವರ್ಕರ್ಸ್ ದಿನ ಅಂದ್ರೆ ಏನು? ಸೊ ನಮಗೆ ನೆಟ್ವರ್ಕರ್ಸಿಗೆ ಒಂದು ದಿನ ಇರಲಿಲ್ಲ ಸ್ನೇಹಿತರೆ, ಹಾಗಾಗಿ ನೆಟ್ವರ್ಕರ್ಸಿಗೆ ಒಂದು ದಿನ ಅಂತ ನಾನು ತೆಗೆದಿದ್ದೀನಿ. ಹೇಗೆ ಏಡ್ಸ್ ದಿನಾಚರಣೆ ಇದೆ, ಕ್ಯಾನ್ಸರ್ ದಿನಾಚರಣೆ ಇದೆ, ಲಾಯರ್ಸ್ ದಿನಾಚರಣೆ ಇದೆ, ಡಾಕ್ಟರ್ಸ್ ದಿನಾಚರಣೆ ಇದೆ, ನಮಗೊಂದು ದಿನ ಬೇಕು ಅನ್ನೋದು ನಮ್ದು ಉದ್ದೇಶ ಆಗಿದೆ. ಇದಕ್ಕೆ ನೆಟ್ವರ್ಕರ್ಸ್ ಡೇ ಅಂತಾರೆ. ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ ಕೆಲಸ ಮಾಡ್ತಾರೆ ಅವ್ರಿಗೆ ನೆಟ್ವರ್ಕರ್ಸ್ ಅಂತಾರೆ, ಡೈರೆಕ್ಟ್ ಸೆಲ್ಲರ್ಸ್ ಅಂತಾರೆ, MLM ಲೀಡರ್ಸ್ ಕೂಡ ಅಂತಾರೆ. ನಾವು ನೆಟ್ವರ್ಕರ್ಸ್ ಡೇ ಅಂತ ಹೆಸರಿಟ್ಟು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಹೂ ಇಸ್ ಆರ್ಗನೈಸಿಂಗ್ ದಿಸ್? ಇದನ್ನ ಆರ್ಗನೈಸ್ ಮಾಡ್ತಿರೋದು ಯಾರು? ಶರತ್. ಓಕೆ, ಸೊ ನಾನು ಇದನ್ನ ಆರ್ಗನೈಸ್ ಮಾಡ್ತಿದ್ದೀನಿ. ಇದರ ಉಸ್ತುವಾರಿನ ನಾನು ತಗೊಂಡಿದ್ದೀನಿ. ಓಕೆ, ಸೊ ಇವತ್ತು ಪೊಲೀಸ್ ಸ್ಟೇಷನ್ ಅಲ್ಲೂ ನನ್ನ ಹೆಸರು ಬರ್ಸ್ ಬಂದಿದ್ದೀನಿ, ಮೀಡಿಯಾದಲ್ಲೂ ನನ್ನ ಹೆಸರು ಬರ್ಸ್ ಬಂದಿದ್ದೀನಿ, ಸಂಘಟನೆಯಲ್ಲೂ ನನ್ನ ಹೆಸರು ಬರ್ಸ್ ಬಂದಿದ್ದೀನಿ. ಸೊ ಕಾರಣ ಇಷ್ಟೇ, ನೀವು ನನ್ನ ಎದುರು ಇದ್ದೀರಾ ಅನ್ನೋ ಉದ್ದೇಶಕ್ಕೆ. ಯಾಕೆ ಅಂತಂದ್ರೆ, ನೀವೆಲ್ಲ ಇವತ್ತು ಲಕ್ಷ ಕೋಟಿ ದುಡಿತಾ ಇದ್ದೀರಾ, ನನಗೆ ₹1 ಸಿಗ್ತಾ ಇಲ್ಲ ನಿಮ್ಗಿಂತ. ಎಸ್ ಸರ್, ನಂದು ಕಂಪ್ನಿ ಇಲ್ಲ, ನಿಮ್ಮ ಅಪ್ಲೈನೂ ಅಲ್ಲ. ನಾನು ಯಾಕೆ ನಿಮಗೆ ಸೆಕ್ಯೂರ್ ಮಾಡಿ, ನಾನು ಯಾಕೆ ನಿಮಗೆ ಒಳ್ಳೇದು ಮಾಡಲಿ? ನನಗೇನು ಲಾಭ ಇಲ್ಲಲ್ಲ ನಾನು ನಿಮ್ಮಿಂದ. ಬಟ್ ನಂದೇನಂದ್ರೆ ಒಂದು ಸೇವೆ ಮಾಡೋಣ ಅಂತ. ಅದೇ ರೀತಿ ನೀವ್ಯಾಕೆ ಇಲ್ಲಿಗೆ ಬರಬೇಕು, ನಿಮ್ಮ ತಂಡನ ಕರ್ಕೊಂಡು? ನಿಮಗೂ ಒಂದು ಮನಸ್ಸಲ್ಲಿದೆ, ಶರತ್ತಿಗೆ ಸೇವೆ ಮಾಡೋಣ ಅಂತ. ಸೊ ದೇವರು ಒಂದು ದಿನ ಚರ್ಚೆ ಮಾಡುವಾಗ ಏನಾಯ್ತು ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡೋನಿಗೆ ಪುಣ್ಯ ಜಾಸ್ತಿನೋ, ಒಳ್ಳೆ ಕೆಲಸ ಮಾಡೋನಿಗೆ ಸಪೋರ್ಟ್ ಮಾಡೋನಿಗೆ ಪುಣ್ಯ ಜಾಸ್ತಿನೋ ಅಂತ ಕೇಳಿದಾಗ ದೇವರು ಹೇಳಿದ್ದು, ಒಳ್ಳೆ ಕೆಲಸ ಮಾಡೋನಲ್ಲ, ಒಳ್ಳೆ ಕೆಲಸ ಮಾಡೋನಿಗೆ ಸಾಥ್ ಕೊಡೋದು ಪುಣ್ಯದ ಕೆಲಸ ಅಂತ. ಸೊ ಇವತ್ತಿಗೆ ಶರತ್ತಿಗೆ 50% ಪುಣ್ಯ ಬಂದ್ರೆ 100% ನಿಮಗೆ ಸಿಕ್ಕಿದೆ ಸ್ನೇಹಿತರೆ. 100% ಅಲ್ಲಿ ನೀವಿದ್ದೀರಾ. ಯು ಆರ್ ಸಪೋರ್ಟಿಂಗ್ ಶರತ್ ಅಂಡ್ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೆಕ್ಸ್ಟ್, ಯಾಕೆ ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ? ಯಾಕೆ ಅಂತಂದು ಹೇಳಿದ್ರೆ, ಡಿಸೆಂಬರ್ 23 ನಾನು ಯಾಕೆ ಆಯ್ಕೆ ಮಾಡಿದೆ ಅಂದ್ರೆ ಇದಕ್ಕೆ ರೀಸನ್ ಇದೆ. ಡಿಸೆಂಬರ್ 23 ರೈತರ ದಿನಾಚರಣೆನೂ ಇದೆ.
ನಾವು ರೈತರನ್ನ ಎಲ್ಲ ಒಂದ್ ಕಡೆ ಮರಿತಾ ಇದ್ವಿ. ರೈತರನ್ನ ಮರಿಬಾರ್ದು ಅನ್ನೋ ಉದ್ದೇಶಕ್ಕೆ ಡಿಸೆಂಬರ್ 23 ಆಯ್ಕೆ ಮಾಡ್ಕೊಂಡಿದ್ದೆ ಸರ್ ನಾವು. ಎರಡನೇ ಉದ್ದೇಶ ಏನು ಅಂತ ಹೇಳಿದ್ರೆ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ. ಡಿಸೆಂಬರ್ 23 ಯಾಕೆ ಮಾಡಬೇಕು? ಯಾವ್ದು ಪುರಾವೆಗಳಿಲ್ಲ, ಏನು ಇಲ್ಲ, ಸೀಕ್ರೆಟ್. ಯಾಕಂದ್ರೆ ಇದನ್ನ ಸ್ವಯಂ ಘೋಷಣೆ ನಾನು ಮಾಡಿದ್ದೀನಿ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಮಾಡೋಣ ಅಂತ ಮಾಡಿಬಿಡ್ತಾ ಇದ್ದೀನಿ. ಇದರಿಂದ ಲಾಭ ಏನು ಅಂತಂದು ಹೇಳಿದ್ರೆ ನಾಳೆ ಕರ್ನಾಟಕ ಸರ್ಕಾರಕ್ಕೆ ಮನವಿ ಕೊಟ್ರೆ ಕರ್ನಾಟಕ ಸರ್ಕಾರನೂ ನಮ್ಮ ಭಾರತ ಸರ್ಕಾರ ನಮಗೊಂದು ದಿನ ಕೊಡುತ್ತೆ, ಈ ದಿನ ಮಾಡಿ ಅಂತ. ಸ್ವಯಂ ಘೋಷಿತ ದೇವ ಮಾನವ ಅಂತ ಕರೀತಾರೆ, ಕೇಳಿದಿರಾ? ಹಂಗೆ ನಾನೇನ್ ಮಾಡಿದ್ದೀನಿ ಅಂದ್ರೆ ಸ್ವಯಂ ಘೋಷಿತ ನೆಟ್ವರ್ಕರ್ಸ್ ದಿನಾಚರಣೆ ನಾವೇ ಘೋಷಣೆ ಮಾಡಿದ್ವಿ. ನಮಗೊಂದು ದಿನ ನಾವೇ ಘೋಷಣೆ ಮಾಡಿದ್ದೀವಿ, ನಮಗೆ ಈ ದಿನ ಇರ್ಲಿ ಅಂತ. ಸರ್ಕಾರ ಕೊಟ್ಟರು ಮಾಡೋಣ, ಕೊಡ್ಲಿಲ್ಲ ಇವತ್ತೇ ಮಾಡ್ಕೊಂಡು. ಯಾಕಂದ್ರೆ ನಾಳೆ ಡೆಮೋ ಕೊಡಕ್ ಹೋದ್ರೆ ಅಲ್ಲಿ ಲಾಯರ್ ಕೂತಿರ್ತಾರೆ, ಪೊಲೀಸ್ ಕೂತಿರ್ತಾರೆ. ಅಲ್ಲರಿಗೆ ಅಲ್ಲಿ ಪೊಲೀಸರಿಗೆ ಒಂದು ದಿನ ಇದೆ, ಲಾಯರ್ಗೆ ಒಂದು ದಿನ ಇದೆ. ಹೋಗ್ಲಿ ಬಿಡ್ರಿ, ಏಡ್ಸಿಗೆ ಒಂದು ದಿನ ಇದೆ, ನಿಮ್ಗೆ ನಾಳೆ ಬರ ಅಂದ್ರೆ ಏಡ್ಸಿನ ಕಡೆಯಿಂದ ನೆಟ್ವರ್ಕರ್ಸ್ ಒಂದು ದಿನ ಬೇಕಾ ಬೇಡ ಸ್ನೇಹಿತರೆ? ಮತ್ತೆ ಚಪ್ಪಾಳೆ ನಾನು ನೋಡಿಲ್ಲ, ಅರ್ಥ ಆಗ್ತಾ ಇದೆ? ಸೊ ಡಿಸೆಂಬರ್ 23 ಇದು ಸ್ವಯಂ ಘೋಷಿತ. ಬಹಳ ಜನ ನನಗೆ ಮೆಸೇಜ್ ಹಾಕಿದ್ರು, ಕಾಂಟ್ರವರ್ಸಿ ಮಾಡಿದ್ರು, ಸರ್ ಗೂಗಲ್ ಅಲ್ಲಿ ಇಲ್ಲ ಸರ್ 23 ಯಾಕೆ ಮಾಡ್ಬೇಕು, ಏನಾದ್ರು ಪುರಾವೆಗಳು ತೋರಿಸಿದ್ರೆ ಬರ್ತೀವಿ ಅಂತ. ಅಯ್ಯೋ ನನ್ನ ಮಕ್ಕಳ ಮೊದಲು ಬರ್ರಿ, ಭಾಗವಹಿಸ್ರಿ. ಇದು ಬಂದ್ರೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ನೀನೆಲ್ಲ ಮತ್ತೊಂದು ಮೆಸೇಜ್ ಫೋನ್ ಮಾಡಿದ್ರೆ ನಮಗೆ ಪುರ್ಸತ್ತಿರುತ್ತಾ ನಿಮಗೆ ಕ್ಲಾರಿಟಿ ಕೊಡಕ್ಕೆ? ಅಂತ ದಡ್ರಿದ್ದಾರೆ. ಅವ್ರೇನು ಸಣ್ಣರಲ್ಲ, 5 ಲಕ್ಷ 10 ಲಕ್ಷ 1 ಕೋಟಿ ದುಡ್ದಿದ್ದಾರೆ MLM ದುಡ್ದವರು ಸ್ನೇಹಿತರು. ಇವತ್ತು ದುಡ್ದವರು ಲಕ್ಷ ಲಕ್ಷ ಕೋಟಿ ದುಡ್ದವರು ಇವತ್ತಿಗೆ ಬಂದಿಲ್ಲ. ಇವತ್ತಿಗೆ ಬಂದಿರೋರು ಯಾರು ಅಂತಂದ್ರೆ ಸ್ವಲ್ಪ ಜನ ಬಂದಿದ್ದಾರೆ ಹತ್ರ. ಇವತ್ತಿಲ್ಲಿ ಬಂದಿರೋರು ಯಾರು ಅಂದ್ರೆ ಫ್ರೆಶರ್ಸೇ ಬಹಳ ಬಂದಿದ್ದಾರೆ. ಅವ್ರ ಕೈಲಿಂದ ದುಡ್ಡು ಹಾಕಿ ಟಿಕೆಟ್ ಕೊಟ್ಟು ಬಂದಿದ್ದಾರೆ. ಇವತ್ತೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ನನ್ನ ಫೋನ್ ಅಟೆಂಡ್ ಮಾಡ್ತಾ ಇಲ್ಲ. ಒಂದ್ಸಲ ಎತ್ತಿದ್ದಾರೆ, ಎರಡನೇ ಸಲ ಫೋನ್ ಮಾಡಿದ್ರೆ ಸರ್ ಇವೆಲ್ಲ ಕೆಲಸ ಎಲ್ಲ ನಿಮಗೆ ಮಾಡ್ಕೊಳ್ಳಿ, ದಯವಿಟ್ಟು ಫೋನ್ ಮಾಡಬೇಡಿ ಅಂತ. ಈ ರೀತಿ ನಾವಾದ್ರೆ ನಮಗೆ ಯಾವಾಗ ನ್ಯಾಯ ಸಿಗಬೇಕು ಸ್ನೇಹಿತರೆ? ಇದು ತಪ್ಪಲ್ಲ. ಗೆಟಿಂಗ್. ಸೊ ಡಿಸೆಂಬರ್ 23 ಯಾಕೆ? ಏನು ಪುರಾವೆಗಳಿಲ್ಲ. ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ. ಅದಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ಆಚರಣೆ ಮಾಡ್ತಿದ್ವಿ. ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ, ಒಂದು ದಿನ ನಮಗೆ ಕೊಡಿ ಅಂತ. ಅವ್ರು ಕೊಟ್ಟ ತಕ್ಷಣ ಅದೇ ದಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಅದು ಪೇಪರಲ್ಲಿ ಬರುತ್ತೆ, ನ್ಯೂಸ್ ಅಲ್ಲಿ ಬರುತ್ತೆ, ಟಿವಿಯಲ್ಲಿ ಬರುತ್ತೆ. ಮಾಡ್ಬೋದಾ? ಮುಂದೋಣ. ಸೊ ವೈ ಶುಡ್ ವಿ ಯೂನಿಟ್? ನಾವ್ ಯಾಕೆ ಒಗ್ಗಟ್ಟಾಗಬೇಕು? ಅಂದ್ರೆ ನಾವು ಯಾಕೆ ಒಗ್ಗಟ್ಟಾಗಬಾರ್ದು? ನಾನು ಕೇಳೋದು, ಯಾಕೆ ಒಗ್ಗಟ್ಟಾಗಬಾರ್ದು? ನಾವ್ ಯಾಕೆ ಒಗ್ಗಟ್ಟಾಗಬೇಕು ಅಂತಂದು ಹೇಳಿದ್ರೆ ನಾಳೆ ನಮ್ಮ ಭವಿಷ್ಯ ಭದ್ರ ಇರೋಕೆ, ನಾಳೆ ನಮ್ಮ ಮಕ್ಕಳು ಭದ್ರವಾಗಿರೋಕೆ, ನಮ್ಮ ಫ್ಯಾಮಿಲಿ ಭದ್ರವಾಗಿರೋಕೆ, ನಮ್ಮ ಸಮಾಜ ಸುರಕ್ಷಿತವಾಗಿರೋಕೆ, ಸಮಾಜದಲ್ಲಿ ನಡೀತಿರೋ ಅನ್ಯಾಯಗಳನ್ನ ತಡೆಯೋದಕ್ಕೆ ನಾವೆಲ್ಲ ಒಂದಾಗಬೇಕು. ಸೊ ಶರತ್ ಒಬ್ಬನಿಂದ ಏನು ಬದಲಾವಣೆ ತರಕ್ ಆಗಲ್ಲ. ಶರತ್ ಇಸ್ ನಥಿಂಗ್. ನೆನ್ಪಿಟ್ಕೊಂಡು ನಾವೆಲ್ಲ ಯುನೈಟ್ ಆದ್ರೆ ಸಾಧ್ಯವಾಗುತ್ತೆ. ನೆಕ್ಸ್ಟ್, ಸೊ ನಾವೆಲ್ಲ ಯುನೈಟ್ ಆಗ್ಬಿಟ್ರೆ ಸರ್ ಇಲ್ಲಿಗೆ ತಡಿಬೋದಾ? ಇದೇನಾದ್ರೂ ನಿಮ್ ಪ್ರಶ್ನೆ ಬರ್ಬೋದು. ಏನಂತ? ಓಕೆ, ಇಬ್ರು ಹೇಳ್ತಾ ಇದ್ದಾರೆ, ಉಳಿದವರು ಸಾರ್ ನಾವೇ ಇಲ್ಲಿಗಲ್ ಮಾಡಾಕತ್ತೀವಿ, ಹೆಂಗ್ ತಡಿತೀರ ನನ್ನ ಮಗನೇ ನೋಡ್ತೀನಿ ನಾನು. ಸೊ ಮತ್ತೆ ಮಾತಾಡಿ ಸ್ನೇಹಿತರೆ, ನಾವ್ ಇಲ್ಲಿಗಲ್ ತಡಿಬೋದಾ? ತಡಿಬೋದು ಸರ್. ಹೆಂಗೆ ಹೇಳ್ತೀನಿ ನೋಡ್ರಿ. ಓಕೆ, ಇವ್ರೇನ್ ಮಾಡ್ತಾರೆ ಲೀಡರ್ಸ್ ಎಲ್ಲ ಅಂತ ಹೇಳಿದ್ರೆ ನಮ್ಮ ಕಂಪನಿಗಳಿಗೆ ಲೀಡರ್ಸ್ಗಳಿಗೆ ತಂದಿಟ್ಬಿಡ್ತಾರೆ, ಗೊತ್ತಿಲ್ಲ. ಸೊ ಅಲ್ಲಲ್ಲೇ ದುಶ್ಮನಿಗಳು ಸ್ಟಾರ್ಟ್ ಆಗ್ಬಿಡ್ತಾರೆ. ಇವತ್ತು ಎಷ್ಟೋ MLM ಕಂಪನಿ ಕೇಸ್ಗಳು ಸ್ನೇಹಿತರೆ ಹೊರಗಡೆ ಗೊತ್ತಿಲ್ಲ, ಬೇರೆ ಕಂಪನಿ ಅವನಿಗೆ ಗೊತ್ತಿಲ್ಲ, ಇವತ್ತು ಕಂಪನಿ ಇವನಿಗೆ ಗೊತ್ತಿಲ್ಲ. ಇವತ್ತು ಎಷ್ಟೋ ಲೀಡರ್ಗಳಿಗೆ ಒಳಗಡೆ ಹಾಕ್ಸಿದ್ದಾರೆ, ಯಾರು ಹೊರಗಡೆ ಇರೋಲ್ಲ, ನೆಪದಲ್ಲಿ ಇರೋರು. ಆ ನನ್ನ ಮಗ ಗೊತ್ತಿದ್ದಾರಲ್ಲ, ಅವನಿಗೆ ಇವನು ಕೊಡ್ತಾರೆ, ನಿಮ್ಗೆ ಅವನು ಕೊಡು. ಇದು ತಪ್ಪು, ಇದು ನಡೀಬಾರ್ದು. ಯಾಕೆಂದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ, ಯಾಕಂದ್ರೆ ನಾವೆಲ್ಲ ಯೂನಿಟಿ ಆಗಿಲ್ಲ, ಯಾಕಂದ್ರೆ ನಾವೆಲ್ಲ ಪರಿಚಯ ಇಲ್ಲ. ನಾವೆಲ್ಲ ಪರಿಚಯ ಇದ್ರೆ ಯೂನಿಟಿ ಆಗ್ತೀವಿ. ಹಲೋ ಸರ್, ಏನೋ ನನ್ನ ಬಗ್ಗೆ ಈ ತರ ಮಾತು ಬಂದಂತೆ ನಿಜಾನ ಅಂತ ಡೈರೆಕ್ಟ್ ಇವನು ಆ ಕಂಪನಿ ಲೀಡರ್ ಮಾಡಿ ಕ್ಲಾರಿಟಿ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಬಿಟ್ಟು ಇಲ್ಲ ಮತ್ತೆ ನೋಡ್ಬೇಕು, ಇದೆಲ್ಲ ಬರೋದು. ಸೊ ಇದು ನಡೆಯೋದು ಇದಕ್ಕೋಸ್ಕರನೇ ಸ್ನೇಹಿತರೆ. ಅರ್ಥ ಆಯ್ತಾ? ಎಸ್ ಸರ್. ಸೊ ಯಾಕೆ ನಾವೆಲ್ಲ ಯೂನಿಟಿ ಆದ್ರೆ ಖಂಡಿತ ಇಲ್ಲಿಗಲ್ ಆಕ್ಟಿವಿಟಿ ತಡಿಬಹುದು. ತಪ್ಪು ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳನ್ನ ನಾವು ನೋಡಿ. ನನ್ನ ಹೆಸರು ಎಲ್ಲ ಸರ್ನೇಮ್ ಆಡೇ ಮಾಡಿಲ್ಲ ನಾವು.
surname in my book, no surname in my website, no surname in my ನನ್ನ ಲೈಫೇ ಆಮೇಲೆ ಇದು ನನಗೆ ಬೇಕಾಗಿದೆ. ಅನ್ನ ತಿಂದಿದ್ದೀನಿ ನಾನು ಇದ್ರದ್ದು. ಇವತ್ತು ಹಾಕಿರೋ ಬಟ್ಟೆ MLM ಲಿಂದ, ಇವತ್ತು ನಾನು ಕೆಮಿಕಲ್ ಇಂಜಿನಿಯರ್ ಓದಿದ್ರಿಂದ 10 ರೂಪಾಯಿನೂ ದುಡ್ದಿಲ್ಲ. ಇವತ್ತು ನಾನು ದುಡ್ದಿರೋದು MLM ಲಿಂದ, ನನ್ನ ಹೆಸರು ಬಂದಿರೋದು MLM ಲಿಂದ, ನಾನು ಮಾತಾಡ್ತಿರೋದು MLM ಲಿಂದ, ನನ್ನ ಮಕ್ಕಳು ಓದ್ತಾ ಇರೋದು MLM ಲಿಂದ, ನನ್ನ ಮನೆ ಕಟ್ತಾ ಇರೋದು MLM ಲಿಂದ, ನನ್ನ ಕಾರ್ನಿಂದ ತಿರುಗ್ತಿರೋದು MLM ಲಿಂದ. MLM ನಾನು ಒಂದು ದಿನ ಕೊಡಬಾರ್ದ? MLM ಒಂದು ದಿನ ಬೇಡವಾ? ಇದು ಹೊಟ್ಟೆಗೆ ಅನ್ನ ತಿಂದಿದ್ರೆ ಜೀರ್ಣ ಆಗುತ್ತಾ ಸ್ನೇಹಿತರೆ? ಒಂದು ದಿನ ನಾವು ಇದಕ್ಕೆ ಕೊಡ್ಲಿಲ್ಲ ಅಂತಂದು ಹೇಳಿದ್ರೆ, ನಾವು ಹೆತ್ತ ಅಪ್ಪ ಅಮ್ಮನ ನೋಡ್ಕೊಳ್ಳಿಲ್ಲ ಅಂದ್ರೆ ದೇವ್ರು ಮೆಚ್ತಾನ? ಏನೋವರೆಗೂ ಅಪ್ಪ ಅಮ್ಮ ಬೇಕಾಗಿತ್ತು, ಓದ್ಸೋವರೆಗೂ ಅಪ್ಪ ಅಮ್ಮ ಬೇಕಾಗಿತ್ತು, ಓದ್ಸಿದ್ಮೇಲೆ ಅಪ್ಪ ಅಮ್ಮನ ಊಟ ಮಾಡಿದ ಅಂತ ಕೇಳೋಷ್ಟು ಯೋಗ್ಯತೆ ಇಲ್ಲ ಅಂದ್ರೆ ಅವನು ಭೂಮಿಗೆ ಭಾರ, ಅವನು ಮನುಷ್ಯ ಅಲ್ಲ, ಅವನು ಮೃಗ ಸ್ನೇಹಿತರೆ. ಈಸ್ ಅ ವೇಸ್ಟ್ ಬಾಡಿ. ಸೊ ನಮ್ಮ ಇಂಡಸ್ಟ್ರಿ, ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮಗೆ ತಾಯಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮ್ಮಪ್ಪ ಇದ್ದ ಹಾಗೆ, ನಮ್ಮ ಫ್ಯಾಮಿಲಿ ಇದ್ದ ಹಾಗೆ. ಅದಕ್ಕೆ 365 ದಿನದಲ್ಲಿ ಒಂದು ದಿನ ಕೊಡ್ಲಿಲ್ಲ ಅಂದ್ರೆ, 1,000 ರೂಪಾಯಿ ಕೊಟ್ಟಿಲ್ಲ ಅಂದ್ರೆ, 200 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದೊಂದು ಜನ್ಮನ ಸ್ನೇಹಿತರೆ, ಅದೊಂದು ಜೀವನ. ನಾನು ಹೇಳ್ತಾ ಇರೋದು, ಇವತ್ತು ನನಗೆ ಇಲ್ಲಿ ಬಂದು ನಿಂತು ಮಾತಾಡೋಕೆ 1.5 ಲಕ್ಷ ಖರ್ಚಾಗಿದೆ. ನಾನು ಖುಷಿಲಿಂದ ಕೊಟ್ಟಿದ್ದೀನಿ. 3 ತಿಂಗಳು ನಾನು ಯಾವ ಮೀಟಿಂಗ್ ಮಾಡಿಲ್ಲ, 3 ತಿಂಗಳು ನಿದ್ದೆ ಮಾಡಿಲ್ಲ, 3 ತಿಂಗಳು ನನಗೆ ರಾಂಗ್ ಕಾಲ್ಸ್ ಬಂದಿದ್ದಾವೆ. ರಾತ್ರಿ 2 ಗಂಟೆ 3 ಗಂಟೆಗೆ. ಹುಚ್ಚ ನನ್ನ ಮಗನೇ, ಮಾಡಬೇಡ ನೆಟ್ವರ್ಕ್ ಅಷ್ಟೇ ನೀನು, ನಿನಗೆ ತಲೆ ಅಲ್ವಾ? ಎಲ್ಲ ನೆಟ್ವರ್ಕರ್ಸ್ಗಳಿಗೆ ಸೇರ್ಸಕ್ ಆಗುತ್ತಾ? ಹುಚ್ಚ ನೀನು ಅಂದ್ರು. ಆ ನನ್ನ ಮಕ್ಕಳೆಲ್ಲ ನಿನ್ ಯೂಸ್ ತಗೊಂತಾರೆ, ಹುಚ್ಚ ನೀನು ಅಂದ್ರು. ಬಟ್ ನನ್ನ ಜೊತೆಗೆ ಒಂದು 10 ಜನ ಲೀಡರ್ಸ್ ಇದ್ರು. ಸರ್ ಅವ್ರ ಮಾತು ತಲೆ ಕಟ್ಸ್ಕೋಬೇಡಿ ಸರ್, ನಾನು ಇಟ್ಕೊಂತೀನಿ ಅಂತ ಹೇಳ್ತಾರೆ. ರಾತ್ರಿ 2 ಗಂಟೆಗೆ ಫೋನ್ ಮಾಡಿ ನನಗೆ ಧೈರ್ಯ ಕೊಡ್ತೀನಿ. ಸೊ ಅಷ್ಟು ಈಸಿ ಇಲ್ಲ ಸ್ನೇಹಿತರೆ. ಒಂದು ಕಂಪನಿ ಇವೆಂಟ್ ಮಾಡೋದು ಈಸಿ, ಕೈಯಲ್ಲಿ ದುಡ್ಡಿರುತ್ತೆ, ಎಲ್ಲ ನಮ್ಮವರೇ ಇರ್ತಾರೆ, ನಮ್ಮ ಕಂಪನಿಯವರೇ ಇರ್ತಾರೆ. ಆನ್ ಟೈಮಿಗೆ ಬಂದ್ಬಿಡ್ತಾರೆ, ಆನ್ ಟೈಮಿಗೆ ಹೋಗ್ಬಿಡ್ತಾರೆ. ಹಂಗೆ ಪಟಾಕಿ ಹೊಡಿಬೋದು, ಗಿಟಾಕಿ ಹೊಡಿಬೋದು, ಎಲ್ಲ ಮಾಡ್ಬೋದು. ಯಾಕೆ? ವೆಚ್ಚ ಫಂಡ್ ಇರುತ್ತೆ. ಶರತ್ ಇವತ್ತು ಬರೀ ಕೈ ಪಟ್ಟಿರೋನಾಗಿ ಬಂದಿದ್ದಾರೆ. ಇವತ್ತು ನೀವು ಕೊಟ್ಟಿರೋ ಭಿಕ್ಷೆಯಿಂದನೇ ಇವತ್ತು ಇವೆಂಟ್ ನಡೀತಾ ಇರೋದು. ನಿಮ್ಮ ಡೊನೇಷನ್ ಇದು. ಓಕೆ, ನಿಮ್ಮ ಹಣದಿಂದ ಇವತ್ತು ನಾನು ಮಾಡ್ತಾ ಇರೋದು. ಈ ಕಾನೂನಿನ ಹಣ ನಿಮ್ದು, ಇವೆಂಟ್ ನಮ್ದು ಸ್ನೇಹಿತರೆ. ಇವತ್ತು ನಾನು 1,27,000 ಖರ್ಚು ಮಾಡಿದ್ದೀನಿ. ನನಗೆ ಯಾವುದು ಬೇಜಾರಿಲ್ಲ. ನನಗೆ ಖುಷಿ ಏನು ಗೊತ್ತಾ? ನಾನು ಇದರಲ್ಲಿ ಅನ್ನ ತಿಂದಿದ್ದೀನಿ, ಇದರಲ್ಲಿ ಸುಖವಾಗಿದ್ದೀನಿ. ನನ್ನ ಅಣ್ಣ ತಮ್ಮಿಗೆ ಮಾಡಿದ್ದೀನಿ ಅನ್ನೋ ಖುಷಿ ನನಗೆ. ನನ್ನ ಫ್ಯಾಮಿಲಿ ಮಾಡಿದ್ದೀನಿ ಅನ್ನೋ ಖುಷಿ. ನನ್ನ ಫ್ಯಾಮಿಲಿ ಮಾಡಿದ್ದೀನಿ ಅನ್ನೋ ಖುಷಿ. ಇವತ್ತು ನಿಮ್ಮ ಲೀಡರ್ಸ್ಗಳು ಏನು ಕರ್ಕೊಂಡ್ ಬಂದಿದಾರಲ್ಲ, ಅವರು ಮಲಗಿಲ್ಲ. ಅವರು ಏನ್ ಹೇಳಿದಾರೆ ಗೊತ್ತಾ? ಸರ್ ಊಟ ನಾನು ಅರೇಂಜ್ ಮಾಡ್ತೀನಿ ಸರ್, ಬ್ಲಡ್ ಡೊನೇಷನ್ ನಾನು ಅರೇಂಜ್ ಮಾಡ್ತೀನಿ ಸರ್, ಅವರಿಗೆ ಕಾಫಿ ನಾನು ಅರೇಂಜ್ ಮಾಡ್ತೀನಿ ಸರ್ ಅಂತ 2 ಗಂಟೆಗೆ ಫೋನ್ ಮಾಡಿ ಹೇಳಿದ್ದಾರೆ. ನಾನು ಅವ್ರ ಹೆಸರು ಕಂಪನಿ ತಗೊಳಕ್ ಆಗಲ್ಲ, ಸುಮ್ಮನೆ ಇದ್ದೀನಿ. ಅದು ಯಾರಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು. ಒಂದು ಹೆಣ್ಮಗಳು ನಿನ್ನೆ ಫೋನ್ ಮಾಡಿದ್ದಾಳೆ, ಸರ್ ನಾನು MLM ಮಾಡಲ್ಲ, ನಿಮ್ಗೆ ವಿಡಿಯೋ ನೋಡಿದೆ, ಅಲ್ಲೊಂದು ಕಂಪ್ನಿ ಮೀಟಿಂಗ್ ನಡೀತಿದೆ ಸರ್, ಅಲ್ಲಿ ದಾರಿಯಲ್ಲಿ ನಿಂತ್ಕೊಂಡು ಎಲ್ಲರಿಗೂ MLM ಡೇಟ್ ಬರ್ರಿ ಸರ್ ಮಾಡ್ತಿದ್ದಾರೆ ಅಂತ ಹೇಳಿ 5 ಜನ ಹೆಣ್ಮಕ್ಳಿಗೆ ಕರ್ಕೊಂಡ್ ಬಂದಿದ್ದಾಳೆ. ಆ ಹೆಣ್ಮಕ್ಳು ಅವ್ರು MLM ಮಾಡೋರಲ್ಲ. ಇವತ್ತೊಬ್ರು ಸೈನಿಕರು ಧನ್ಯ ಇದ್ದಾಳೆ, ನೀವು ಫೋನ್ ಮಾಡಿದ್ದಾರೆ ಸಂತೋಷ್ ಅಂತಂದೇಳಿ ಫೋನ್ ಮಾಡಿಬಿಟ್ಟು 14 ಕಳಿಸ್ಬಿಟ್ಟಿದ್ದಾರೆ. ಸೈನಿಕರು ಅವರು ಬಾರ್ಡರ್ ಇದ್ದಾರೆ. ಏನಂತ ಹೇಳಿದ್ರು ಗೊತ್ತಾ? ಸರ್ ನಾವು ಬಾರ್ಡರ್ ಹೊರಗಡೆ ಕಾಯ್ತಿದೀವಿ, ಬಟ್ MLM ಲೀಡರ್ಸ್ ಒಳಗಡೆ ಇರೋ ಸೈನಿಕರು ಒಳ್ಳೆ ಕೆಲಸ ಮಾಡ್ತಿದ್ರ, ಅಪ್ಪ ಭಗವಾನ್ ಅಚ್ಚಾಕರೆ ಅಂತ. ಅಂತ ವ್ಯಕ್ತಿಗಳು ಇದ್ದಾರೆ. ಇನ್ನೂ ಕೆಲವೊಬ್ರು ಇದ್ದಾರೆ, ಫೋನ್ ಅಟೆಂಡ್ ಮಾಡ್ತಾ ಇಲ್ಲ, ಇವತ್ತು ಕೊಟ್ಬಿಡ್ತೀನಿ ನಾಳೆ ಕೊಟ್ಬಿಡ್ತೀವಿ ಅಂತ ಕಾಗೆ ಆಡಿಸ್ಬಿಟ್ಟು ಎಷ್ಟು ಮಾಡಿದ್ರೂ ಫೋನ್ ಅಟೆಂಡ್ ಮಾಡಲ್ಲ. ನಾನು ನನ್ನ ಇವೆಂಟ್ ಕರೀತಾ ಇಲ್ಲ, ನನಗೆ ನನ್ನ ಪ್ರಚಾರ ಬೇಡ, ನಾನು ಏನೇನು ಮಾಡ್ಬೇಕು ಎಲ್ಲ ಮಾಡ್ಬೇಕು. ಸೊ ನನ್ನ ಉದ್ದೇಶ ಇಷ್ಟೇ ಸ್ನೇಹಿತರೆ, ನಾವೆಲ್ಲ ಒಗ್ಗಟ್ಟಾಗ್ಬೇಕು. ಇಂಡಸ್ಟ್ರಿಲಿಂದ ಏನಾದರೂ ತಗೊಂಡು ಹೋಗಿ, ಇಂಡಸ್ಟ್ರಿಯಿಂದ ಏನಾದರೂ ಕೂಡ ಫುಲ್ ಟೈಮ್ ಬೇಡ, ಸ್ವಾರ್ಥ 80% ಸ್ವಾರ್ಥ ಇಟ್ಕೊಳ್ಳಿ, 20% ಸೇವೆ ಇಟ್ಕೊಳ್ಳಿ. 90% ನಿಮ್ಮ ಕಂಪನಿ, 90% ಅದನ್ನೇ ಮಾಡಿ, ಬಟ್ 10% ದೇಶಕ್ಕೆ ಏನಾದರೂ ಕೊಡಿ, ನೆಟ್ವರ್ಕರ್ಸ್ಗೆ ಏನಾದರೂ ಕೊಡಿ. 10% ನೀವತ್ತು 3 ಗಂಟೆ ಕೊಡ್ತಾ ಇದ್ದೀರಾ, ನೀವತ್ತು 1 ದಿನ ಕೊಟ್ಟಿದ್ದೀರಾ, ನೀವತ್ತು 1000 ರೂಪಾಯಿ ಕೊಟ್ಟಿದ್ದೀರಾ, ದೇವರನ್ನೇ ನೀವು ಬಡವರಾಗಲ್ಲ. ಬಟ್ ಇದು ನಾಳೆ 10 ವರ್ಷದ ನಂತರ ಇಂಡಸ್ಟ್ರಿಗೆ ದೊಡ್ಡ ಹೆಸರಾಗಿರುತ್ತೆ ಸ್ನೇಹಿತರೆ. ಹೇಗೆ ಇವತ್ತು ನಾವು ಫ್ರೀಡಮ್ ಫೈಟರ್ಸ್ ಅಂತ ಪುಸ್ತಕದಲ್ಲಿ ಓದ್ತೀವಲ್ಲ, ನೆನ್ಪಿಡ್ಕೊಳ್ಳಿ, ಇವತ್ತು ನೀವು ಯಾರೆಲ್ಲ ಇಲ್ಲಿ ಸಿಗ್ನೇಚರ್ ಮಾಡ್ತೀರಲ್ಲ, ನೆಟ್ವರ್ಕರ್ಸ್ ಫೈಟರ್ಸ್ ಅಂತ ಹೇಳಿ ಬರುತ್ತೆ. ಯು ಆರ್ ಆಲ್ ನೆಟ್ವರ್ಕರ್ ಫೈಟರ್ಸ್.
ನಿಮ್ಮ ಹೆಸರು ಎಲ್ಲ ಕರ್ನಾಟಕದಲ್ಲ, ಹೊರ ರಾಜ್ಯದಲ್ಲಿ, ಹೊರ ದೇಶದಲ್ಲಿ ಕನ್ನಡ ಅಕ್ಷರದಲ್ಲಿ ಪ್ರಿಂಟ್ ಹಾಕಿಸ್ತಾ ಇದ್ದೀನಿ. ಈಗ ಸೊ ದಟ್ಸ್ ವೈ ಷರತ್ತಿಗೇನು ಬೆನಿಫಿಟ್ ಇಲ್ಲ. ಷರತ್ತಿನ ಬೆನಿಫಿಟ್ ಏನು ಅಂತಂದು ಹೇಳಿದ್ರೆ, ನನಗೊಂದು ಚಟ, ನನಗೊಂದು ಹಠ ಏನು ಅಂತಂದು ಹೇಳಿದ್ರೆ, ನನ್ನ ಹೆಸರು ಉಳಿಬೇಕಪ್ಪ MLA, ನನ್ನ ಹೆಸರು ಉಳಿಬೇಕು. ಇವತ್ತು ಹೆಂಗೆ ಅಂಬೇಡ್ಕರ್ ಅವ್ರ ಹೆಸರು ಉಳಿದಿದೆ, ಇವತ್ತು ಹೇಗೆ ಗಾಂಧೀಜಿ ಅವರ ಹೆಸರು ಉಳಿದಿದೆ, ಹೇಗೆ ಇವತ್ತು ಬುದ್ಧ ಅವರು, ಸ್ವಾಮಿ ವಿವೇಕಾನಂದ ಅವರ ಹೆಸರು ಉಳಿದಿದೆ, ಹಾಗೆ ನನ್ನ ಹೆಸರು ಉಳಿಬೇಕು. ಅದೇ ಆಸೆ, ಅದೇ ಚಟ ನಿಮ್ಮ ಲೀಡರ್ಸಿಗೂ ಇದೆ. ಸರ್ ನನ್ನ ಹೆಸರು ಹೇಳ್ಬೇಡಿ, ನನ್ನ ಕಂಪನಿ ಹೆಸರು ಹೇಳ್ಬೇಡಿ, ದುಡ್ಡು ತಗೊಳ್ಳಿ ಅಂತಂದೇಳಿ ಬಹಳ ಜನ ಲೀಡರ್ಸ್ ಮುಂದೆ ಬಂದಿದ್ದಾರೆ. ಇವತ್ತು ಎಷ್ಟೋ ಜನ ಹಿಂದೆ ಸತ್ಬಿಟ್ರು, ಬಟ್ ಅವ್ರು 4-5 ಜನದಿಂದ ಇವತ್ತು ಈವೆಂಟ್ ನಡೀತಾ ಇದೆ. ಓಕೆ, ಒಂದು 11 ಜನ ನನ್ನ ಹತ್ರ ಲಿಸ್ಟ್ ಇದೆ, 11 ಜನ. ಓಕೆ, ತಿರುಗ್ತಾ ಇದೆ. ಈ 11 ಜನರಿಂದಾನೆ ಇವತ್ತು ನಾನು ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕರ್ಸ್ ಡೇ ಮಾಡ್ತಾ ಇದ್ದೀನಿ. ಇಲ್ಲ ಆಗ್ತಾ ಇರಲಿಲ್ಲ. ಸೊ ಮುಂದೆ ಹೋಗ್ತೀನಿ. ನನ್ನ ಟೀಮನ್ನ ಕರ್ಕೊಂಡ್ ಬಂದ್ರೆ ರಿಸ್ಕ್ ಇದೆ ಸರ್, ನಾನೇನ್ ಮಾಡ್ಲಿ, ನಮ್ಮ ಟೀಮ್ನವ್ರಿಗೆ ಯಾರಾದ್ರೂ ಎತ್ತಕೊಂಡು ಹೋಗ್ಬಿಟ್ರೆ. ಖಂಡಿತ ಸ್ನೇಹಿತರೆ, ಈ ನೀವು ಹೆಣ್ಮಗಳನ್ನ ಹೆಂತಿರ್ತೀರ ಸರ್, ಹೊರಗಡೆ ಸಮಾಜ ಸರಿ ಇಲ್ಲ ಸರ್, ನನ್ನ ಮಗಳನ್ನ ಎಲ್ಲಿ ಕಳ್ಸಲ್ಲ ಅಂದ್ರೆ ಎತ್ತಕೊಂಡು ಹೋಗ್ಬಿಟ್ರೆ ಅಂದ್ರೆ, ನೀವು ಒಳ್ಳೆ ಸಂಪ್ರದಾಯ ಕಲಿಸಿಲ್ಲ ಅಂದ್ರೆ ಆ ಹೆಣ್ಮಕ್ಳಿಗೆ ಅಥವಾ ಆ ಗಂಡು ಮಗನಿಗೆ ಇಲ್ಲೇ ಎತ್ತಕೊಂಡು ಹೋಗ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಫೇಸ್ಬುಕ್ ಅಲ್ಲೂ ಎತ್ತಕೊಂಡು ಹೋಗ್ತಾರೆ, ಫೇಸ್ಬುಕ್ ಅಲ್ಲೇ ಎತ್ತಕೊಂಡು ಹೋಗ್ಬೇಕು ಅಂತ ರೂಲ್ಸ್ ಇಲ್ಲ. ನೀವು ಪ್ಲಾನ್ ತೋರ್ಸಕ್ ಹೋದಾಗೂ ಎತ್ತಕೊಂಡು ಹೋಗ್ತಾರೆ. ಪ್ಲಾನ್ ತೋರ್ಸಕ್ ಬೇರೆ ಕಂಪ್ನಿಗೆ ಹೋಗ್ಬೇಡ ಅಂತ ಹೇಳ್ತೀರಾ ನೀವು? ನಿಮ್ಮ ಲೀಡರ್ಸ್, ನಿಮ್ಮ ತಂಡಕ್ಕೆ ಬೇಲಿಯನ್ನ ಕಟ್ಟಿ ಸ್ನೇಹಿತರೆ. ಒಬ್ಬ ರೈತ ಮೊದಲು ಮಾಡೋದೇನು ಗೊತ್ತಾ? ಬೇಲಿ ಕಟ್ತಾನೆ, ಬೆಳೆ ಬೆಳೆಯಲ್ಲ. ಅದಕ್ಕೆ ರೈತರ ದಿನಾಚರಣೆ ದಿನ ಮಾಡ್ರಿ ನೆಟ್ವರ್ಕರ್ಸ್ ಡೇ ಅಂದ್ರೆ, ಒಬ್ಬ ರೈತ ಯೋಚನೆ ಮಾಡ್ದಂಗೆ ನಾವು ಮಾಡ್ಬೇಕು. ಮೊದಲು ಬೇಲಿ ಕಟ್ಟಿ ನಿಮ್ಮ ತಂಡಕ್ಕೆ ಸರ್ವಿಸ್ ಕೊಡಿ, ಸಿಸ್ಟಮ್ ತಿಳಿಸಿ. ಅವ್ನಿಗೆ ಪ್ಲಾನ್ ಅನ್ನ ಬಿಟ್ಟು ಇನ್ನೊಂದು ಪ್ಲಾನಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಅವನೊಬ್ಬ ಮೂರ್ಖ ಅಂತ ಬಿಟ್ಬಿಡಿ. ಅವನು ಈ ಇವೆಂಟಿಗೆ ಬಂದ್ರು ಹೋಗ್ತಾನೆ, ಇಲ್ಲ ಅಂದ್ರೆ ಇನ್ನೊಂದ್ ಕಡೆನೂ ಹೋಗ್ತಾನೆ. ಹೆಸರು ಸೊ ಹಾಗಂತಂದೇಳಿ ನಾವು ಕರ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ಇವೆಂಟ್ ಆಗತ್ತ ಸ್ನೇಹಿತರೆ, ಹೌದಲ್ಲ? ನೆಕ್ಸ್ಟ್ ಟೈಮ್ ಇದನ್ನ ಇನ್ನೂ ಬೆಟರ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಂದು ಆಸೆ ಏನಿದೆ ಅಂದ್ರೆ ಹೌಸಸ್ ಮಾಡೋಣ, ಬೇಲಿ ಕಟ್ಬಿಡುತ್ತೆ ಈ ಕಂಪ್ನಿ, ಇಲ್ಲಿ ಅವ್ರು ಇಲ್ಲಿ ಅಲ್ಲಿ ಅಲ್ಲಿ. ಓಕೆ, ನೆಕ್ಸ್ಟ್ ಇವತ್ತಿನ ಈವೆಂಟ್ಗೆ ಯಾರ್ಯಾರು ಲೀಡರ್ಗಳು ಅಟೆಂಡ್ ಆಗಿದ್ದಾರೆ? ಸೊ ಎಲ್ಲ ಲೀಗಲ್ ಲೀಡರ್ಸ್ಗಳು ಅಟೆಂಡ್ ಆಗಿದ್ದಾರೆ, ಲೀಗಲ್ ಕಂಪನಿ ನಾಯಕರು, ಎಂಡಿಗಳು ಎಲ್ಲರೂ ಅಟೆಂಡ್ ಆಗಿದ್ದಾರೆ. ನಾನು ಯಾರನ್ನ ಪರಿಚಯ ಮಾಡಿಸೋದಿಲ್ಲ, ವೇದಿಕೆಯನ್ನು ಕರೆಯೋದಿಲ್ಲ. ಹಾಗೆ ಸರ್ ಕಳ್ಳರು ಮತ್ತೆ ಅವ್ರು ಬಂದಿಲ್ವಾ? ಅವಾಗಲೇ ಹೇಳಿದೆ, ಖಂಡಿತ ಬಂದಿರ್ತಾರೆ, ನಾವು ಅವ್ರನ್ನ ಹಿಡಿಯಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ಅವ್ರು ದುಡ್ಡು ಹಾಕಿದ್ರು, ನಾನು ಅವ್ರ ಸ್ಟೇಟಸ್ ಹಾಕಿದ್ದೆ, ಫೋಟೋಸ್ ಅಲ್ಲಿ ಇವ್ರು ದುಡ್ಡು ಹಾಕಿದಾರೆ ಅಂತ. ಅವರು ನನಗೆ ಎಂಟ್ರಿ ಮಾಡಿಸಿದ್ದು ಯಾವುದೋ ಒಂದು ಪ್ರಾಡಕ್ಟ್ ಬೇಸ್ ಕಂಪನಿ ಹೆಸರು ಹೇಳಿ. ಅವ್ನು ನೋಡಿದ್ರೆ ಯಾವುದೋ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡ್ತಿದ್ದಾನೆ. ಅವನಿಲ್ಲ ಒಂದು ಫೋನ್ ಮಾಡಿ, ಸರ್ ಈಗ ಇನ್ವೆಸ್ಟ್ಮೆಂಟ್ ಪ್ಲಾನ್ ಸರ್ ಅವ್ರು ಸುಳ್ಳು ಹೇಳಿದ್ದಾನೆ, ನೀವು ನಮ್ಗೆ ಇವೆಲ್ಲ ಗೊತ್ತಿರ್ತಂತ ಕೂತ್ಕೊಂಡ್ರೆ ನೆಟ್ವರ್ಕ್ ಅಷ್ಟೇ ಮಾಡೋದು ಗಿಡಿ. ಸೊ ಅವಾಗ ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ 25% ಜನ ಇಲ್ಲಿಗಲ್ ಲೀಡರ್ಸ್ ಬಂದಿದ್ದಾರೆ. ಯಾರು ಇಲ್ಲಿಗಲ್ ಅಂತ ನೀವು ಮೊಬೈಲ್ ನಂಬರ್ ಕೇಳ್ತಾರಲ್ಲ ಅವ್ರೆ, ಹುಷಾರಾಗಿರಿ. ನೆಕ್ಸ್ಟ್, ಸೊ ವಾಟ್ ಬೆನಿಫಿಟ್ ವಿಲ್ ಬಿ ನೆಟ್ವರ್ಕರ್ಸ್ ಗೇನ್ ಫ್ರಮ್ ದಿಸ್ ಇವೆಂಟ್? ನೆಟ್ವರ್ಕರ್ಸ್ ಅವ್ರಿಗೆ ಏನ್ ಲಾಭ ಸರ್? ನಾವೇ ಇಲ್ಲಿಗೆ ಬಂದ್ವಿ, ಬಚ್ಚಾರ್ ತಕೊಂಡ್ ಬಂದ್ವಿ, 1000 ರೂಪಾಯಿ ಕೊಟ್ವಿ, ನೀವು ಹೇಳ್ದಂಗೆ ಕೇಳಿದ್ವಿ, ಚಪ್ಪಾಳೆ ಹೊಡೆದ್ವಿ, ಸೂಪರ್ ಆಯ್ತು, ಎಲ್ಲ ಆಯ್ತು. ನಮಗೇನ್ ಲಾಭ? ನಮಗೇನ್ ಲಾಭ ಅಂತಂದ್ ಹೇಳಿದ್ರೆ, ನೀವು ನೆಟ್ವರ್ಕರ್ಸ್ ಅಂತಂದೇಳಿ ನೀವು ಇವತ್ತಿನ ಇವೆಂಟ್ ಅಟೆಂಡ್ ಆಗಿರೋದನ್ನ ಹೆಮ್ಮೆಲಿಂದ ಹೇಳ್ಕೋಬಹುದು. ಇದು ಒಂದು ಸ್ಟೇಟ್ ಲೆವೆಲ್ ಇವೆಂಟ್ ಅಲ್ಲ, ನ್ಯಾಷನಲ್ ಲೆವೆಲ್ ಇವೆಂಟ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ನಾವು ಮಾಡ್ಬೋದು ಸ್ನೇಹಿತರೆ, ಇದನ್ನ ಹಿಟ್ ಮಾಡ್ಬೋದು. ಎರಡನೇದೇನು ನಿಮಗೆ ಲಾಭ ಅಂತ ಹೇಳಿದ್ರೆ, ನಾವೆಲ್ಲ ಯೂನಿಟಿ ಆಗ್ತೀವಿ. ನನಗೆ ಯಾರ್ಯಾರು ಸಾಥ್ ಕೊಡ್ತಾರೆ, ನಾನು ಅವ್ರಿಗೆ ಸಾಥ್ ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಓಕೆ, ಅವ್ರಿಗೆ ಎಜುಕೇಶನ್ ಕೊಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು, ಅವ್ರಿಗೆ ಏನೇ ಕಷ್ಟ ತೊಂದರೆಗಳು ಇಂಡಸ್ಟ್ರಿಯಿಂದ ಬಂದ್ರೆ ಅದನ್ನ ಸಾಲ್ವ್ ಮಾಡಬೇಕು, ನನಗೆ ಆದಷ್ಟು ಹೆಲ್ಪ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಯಾರು ನನ್ನ ಲೆವೆಲ್ಗೆ ಬಂದಿದ್ರು ಅವರಿಗೆ ನಾನು ಏನು ಮಾಡಬಾರ್ದು ಅನ್ನೋದು ನನ್ನ ಉದ್ದೇಶ ಇದೆ. ಓಕೆ, ಅವರಿಗೆ ಗೈಡ್ ಮಾಡೋಣ, ಅರ್ಥ ಮಾಡೋಣ ಅನ್ನೋದು ಉದ್ದೇಶ ನಮ್ದಾಗಿದೆ. ಹಾಗೆ ನೆಟ್ವರ್ಕರ್ಸ್ ದಿನಾಚರಣೆ ಇವತ್ತು ನೀವು ಇಲ್ಲಿ ನಿಮ್ಮ ಹಣನ ಖರ್ಚು ಮಾಡಿ, ಸಮಯನ ಖರ್ಚು ಮಾಡಿ ಇಷ್ಟು ದೂರ ಬಂದಿದ್ದೀರಲ್ಲ,
ಇಂಡಸ್ಟ್ರಿ ಬಗ್ಗೆ ನಿಮಗೆ ಒಂದು ಜ್ಞಾನನೂ ಸಿಗುತ್ತೆ ಸ್ನೇಹಿತರೆ. ಇಂಡಸ್ಟ್ರಿ ಎಷ್ಟು ದೊಡ್ಡದಿದೆ ಅನ್ನೋದು ಸಿಗುತ್ತೆ. ನೀವು ಇದೇ ರೀತಿ ನನಗೆ ಸಾಥ್ ಕೊಡ್ತಾ ಇದ್ರೆ ಈಗ ಹೊಸ ಹೊಸ ಈವೆಂಟ್ಸ್ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ, ನಿಮಗೆ ಮುಂದೆ ಹೇಳ್ತಾ ಬರ್ತೀನಿ. ನೆಕ್ಸ್ಟ್, ಸೊ ಈಗ ನಿಮಗೆ ಏನಂತ ಇದೆ ಸ್ನೇಹಿತರೆ, ನೀವು ಇವತ್ತು ಬಂದಿದ್ದೀರಾ, ಲಾಭ ಅನಿಸ್ತಿದ್ರ ನಷ್ಟ ಅನಿಸ್ತಾ ಇದೆ? 3 ಜನಕ್ಕೆ ಲಾಭ ಸರ್. ಕೈ ಎತ್ಬೋದ ಯಾರ್ಯಾರು ಅಂತ? ಎಲ್ರಿಗೂ ಓಕೆ. ಅರ್ಧ ಎತ್ತಿದ್ರೆ ಅರ್ಧ ಲಾಭ, ಅರ್ಧ ಇಲ್ಲ. ಓಕೆ, ಸೊ ವಿಲ್ ನೆಟ್ವರ್ಕ್ ಇಂಡಸ್ಟ್ರಿ ಈವೆಂಟ್ ಆರ್ಗನೈಸ್ ಅಗೇನ್. ಏನು ಈ ತರ ಈವೆಂಟ್ ಮತ್ತೆ ನಾವು ಆರ್ಗನೈಸ್ ಮಾಡೋಣ, ಏನಂತೀರಾ? ಎಸ್ ಸರ್. ಎಲ್ಲರೂ ಪಕ್ಕ ಈ ತರದ ಈವೆಂಟ್, ನೆಟ್ವರ್ಕ್ ಇಂಡಸ್ಟ್ರಿ ಈವೆಂಟ್ ಅಟೆಂಡ್ ಮಾಡೋಣ ನೆಕ್ಸ್ಟ್, ಮತ್ತೆ ಮಾಡ್ಬೋದಾ? ನೋಡಿ ಸ್ನೇಹಿತರೆ, ನಾವು ಫಿಲಿಂ ಇಂಡಸ್ಟ್ರಿಯನ್ನ ಮರಿಬಾರ್ದು ಅಂತ ಫಿಲಿಂ ಫೆಸ್ಟಿವಲ್ಸ್, ಫಿಲಿಂ ಅವಾರ್ಡ್ಸ್ ನಡೀತಾ ಇದೆ. ನಾವು ಕ್ರಿಕೆಟ್ ಇಂಡಸ್ಟ್ರಿಯನ್ನ ಮರಿಬಾರ್ದು ಅಂತ IPL GPL ಅವಾರ್ಡ್ಸ್ ನಡೀತಾ ಇದೆ. ಅರ್ಥ ಆಯ್ತಾ? ಇವತ್ತು ನಾವು ನೆಟ್ವರ್ಕರ್ ನಮ್ಮ ಕಂಪನಿ ಅನುಬಂಧ ಕೂತ್ಕೊಂಡ್ರೆ ಇಂಡಸ್ಟ್ರಿನ ಬೆಳೆಸೋರು ಯಾರು? ನಿಮ್ಮ ಕಂಪನಿನ 99% ಪ್ರೀತಿ ಮಾಡಿ ಅದರ ಜೊತೆಗೆ ಸಮಯ ಕಳೀರಿ. ಒಂದೇ 1% ಇಂಡಸ್ಟ್ರಿಗೋಸ್ಕರ ಸಮಯ ಕಳೀರಿ. ನಾವೆಲ್ಲರೂ ವರ್ಷದಲ್ಲಿ 2-3 ಸಲ ಇಂಡಸ್ಟ್ರಿಗೋಸ್ಕರ ಮೀಟ್ ಆಗ್ತಾ ಇದ್ರೆ ಇದೊಂದು ಇಂಡಸ್ಟ್ರಿ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗುತ್ತೆ, ಇದೊಂದು ಇಂಡಸ್ಟ್ರಿ ಇದೆ ಅಂತ ಪೊಲೀಸಿಗೆ ಗೊತ್ತಾಗುತ್ತೆ, ಇದೊಂದು ಇಂಡಸ್ಟ್ರಿ ಇದೆ ಅಂತ ಮೀಡಿಯಾ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಗೊತ್ತಾಗಲ್ಲ. ಇವತ್ತು ಮೀಡಿಯಾದವರು ಬಂದಿದ್ದಾರೆ, ಮೀಡಿಯಾದವರು ಬರ್ತಾರೆ. ನೆಕ್ಸ್ಟ್, ವೈ ಡು ವಿ ನೀಡ್ ಅಂಡ್ ಹೋಲ್ಡ್ ಬ್ಲಡ್ ಡೊನೇಷನ್? ಸೊ ಇದು ನಿಮ್ಮಲ್ಲೇ ಒಬ್ಬ ನೆಟ್ವರ್ಕರ್ ಕೊಟ್ಟಂತ ಐಡಿಯಾ ಆಗಿತ್ತು. ಸೊ ನನಗೆ ಐಡಿಯಾ ಇರಲಿಲ್ಲ, ಇದೊಂದು ಒಳ್ಳೆ ಕೆಲಸ ಅಂತ ಅನಿಸ್ತು. ನಾನು ಇದನ್ನ ವಸ್ತುವಾರಿ ತಗೊಂಡು ನಾವೊಂದು ಸಮಾಜಮುಖಿ ಕೆಲಸ ಮಾಡೋಣ, ನಾವು ನೆಟ್ವರ್ಕರ್ಸ್ ಬರೀ ನಮ್ದೇ ನೋಡ್ಕೊಳ್ಳೋಣ, ಸಮಾಜ ದೃಷ್ಟಿಯಿಂದನೂ ನಾವು ನೋಡ್ತೀವಿ ಅನ್ನೋ ಉದ್ದೇಶಕ್ಕೆ ಇವತ್ತಿನ ದಿನ ರಕ್ತದಾನ ಶಿಬಿರ ಇದೆ. ಯಾರು ಆರೋಗ್ಯವಾಗಿದ್ದೀರಿ ಅವರು ರಕ್ತವನ್ನು ಕೊಡಿ. ಸೊ ಸರ್, ಇವತ್ತಾಕೆ ನೆಟ್ವರ್ಕ್ ಫಾರ್ಮರ್ಸ್ ದಿನವನ್ನು ಆಚರಣೆ ಮಾಡಬೇಕು? ಯಾಕೆ ಇವತ್ತು ಫಾರ್ಮರ್ಸ್ ದಿನವನ್ನು ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಅವಾಗ ಹೇಳಿದೆ, ನೆಟ್ವರ್ಕರ್ ಫಾರ್ಮರ್ ತರ ಯೋಚನೆ ಮಾಡಬೇಕು. ಒಬ್ಬ ಫಾರ್ಮರ್, ಒಬ್ಬ ರೈತ ಏನ್ ಯೋಚನೆ ಮಾಡ್ತಾನಂದ್ರೆ, ಮೊದಲು ನೆಲವನ್ನ ಹದ ಮಾಡ್ತಾನೆ, ಬೆಳೆ ಹಾಕ್ತಾನೆ, ತದನಂತರ ಬೆಳೆಯನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಹೌದಲ್ಲ? 6-7 ತಿಂಗಳು ಅವನು ಅದನ್ನ ಜೋಪಾನ ಮಾಡ್ತಾನೆ, ಆಮೇಲೆ ಅವನಿಗೆ ಬೆಳೆ ಬರುತ್ತೆ. ಬಟ್ ನಮ್ಮ ನೆಟ್ವರ್ಕರ್ ಆಗಲ್ಲ, ನಿನ್ನೆ ಸೇರಿರ್ತಾನೆ, ಇವತ್ತೇ ಸರ್ ದುಡ್ಡು ಬರಲಿಲ್ಲ ಅಂತ ಕುತ್ಕೊಂಡ್ಬಿಡ್ತಾನೆ. ಸೇರಿರೋದೇ ನಿನ್ನೆ ಸೇರಿರ್ತಾನೆ, ಅವನಿಗೆ ಪುರ್ಸತ್ತೆ ಇರಲ್ಲ. ಸೊ ಹಾಗಾಗಿ ನೆಟ್ವರ್ಕರ್ಸ್ ದಿನಾನೇ ರೈತರ ದಿನಾನೂ ಬರಲಿ. ಅಂದ್ರೆ ನಾವು ನೆಟ್ವರ್ಕರ್ಸ್ ಬರೇ ನಮ್ದು ಸ್ವಾರ್ಥ ಅಷ್ಟೇ ನೋಡ್ಕೊಳ್ಳೋಣ, ನಾವು ದೇಶ ಕಾಯೋ ನಮ್ಮ ಸೈನಿಕರು ಹಾಗೂ ದೇಶವನ್ನ ಅನ್ನ ಕೊಡುವಂತ ನಮ್ಮ ರೈತರನ್ನು ಕೂಡ ನಾವು ಸ್ಮರಿಸ್ತೀವಿ, ಅವರನ್ನ ಗೌರವಿಸ್ತೀವಿ ಅನ್ನೋ ಒಂದು ಉದ್ದೇಶಕ್ಕೆ ನೆಟ್ವರ್ಕರ್ಸ್ ದಿನಾಚರಣೆ ದಿನ ನಾವು ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಗುಡ್. ನೆಕ್ಸ್ಟ್, ಅದೇ ನಾನು ಹೇಳಿದ್ನಲ್ಲ, MLM ಶರತ್ ಅವ್ರು ಯಾಕೆ ಯಾವ ಕಂಪನಿ ಜೊತೆಗೆ ಸೇರ್ಕೊಂಡಿಲ್ಲ, ಯಾಕೆ ಅಂತ ಹೇಳಿದ್ರೆ ನನ್ನ ಹೋರಾಟ, ನನ್ನ ಉದ್ದೇಶ ಇಂಡಸ್ಟ್ರಿಗೋಸ್ಕರ ಆಗಿದೆ. ಹಾಗಾಗಿ ನಾನು ಯಾವ ಕಂಪನಿಯಲ್ಲೂ ಐಡಿ ಹಾಕಿದ್ರೆ ಇಲ್ಲೂ ಸೇರಿಲ್ಲ. ಯಾರಾದ್ರೂ ನಿಮಗೆ ಬಂದು ನನ್ನ ಹತ್ರ ಸೆಲ್ಫಿ ಹೊಡ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿಂದ ಅಂತ ಹೇಳಿದ್ರೆ ನಾನು ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಮಾತಾಡಿಯಪ್ಪ ನನ್ನ ಬ್ರೋಚರಲ್ಲೇ ಹಾಕ್ಸಿದ್ದೆ. ಸೊ ಯಾರು ಏನು ಹೇಳಿದ್ರು ನನ್ನ ಬಗ್ಗೆ ನಂಬೇಡಿ, ಒಳ್ಳೇದು ಹೇಳಿದ್ರು ನಂಬೇಡಿ. ಶರತ್ ಸರ್ ದೇವರಪ್ಪ ಅಂತ ಹೇಳಿದ್ರು ದೇವರೇ ನಂಬೇಡಿ, ಶರತ್ ಸರ್ ದೆವ್ವ ಆದ್ರೂ ನಂಬೇಡಿ. 1 ನಿಮಿಷ ಅಂತ ಕಾನ್ಫರೆನ್ಸ್ ಕಾಲ್ ಹಾಕೊಳ್ಳಿ, ನನ್ನ ಜೊತೆ ಮಾತಾಡಿ. ಓಕೆ. ಸೊ ನನಗೆ ಯಾರಿಗೂ ಭಯ ಇಲ್ಲ ಸ್ನೇಹಿತರೆ. ಸೊ ನನ್ನ ಬಗ್ಗೆ ಏನೇ ಬಂದಿದ್ರೇನು ನೀವು ರಾಜಾರೋಷವಾಗಿ ಕಾನ್ಫರೆನ್ಸ್ ಕಾಲ್ ಹಾಕೊಂಡು ಸರ್ ನಿಮ್ಮ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ ನಿಜಾನ ಅಂತ ಕೇಳ್ಬೋದು. ಇದು ಪಬ್ಲಿಕ್ ಅಲ್ಲೇ ನಾನು ಹೇಳ್ತೇನೆ. ಇದೇ ವಿಡಿಯೋನ ಅಪ್ಲೋಡು ಮಾಡ್ತೀನಿ ಯೂಟ್ಯೂಬಲ್ಲಿ. ಓಕೆ. ನಾನು 20 ವರ್ಷದಿಂದ ಒಂದೇ ನಂಬರ್ ಹಿಡ್ಕೊಂಡಿದ್ದೀನಿ. ನಾನು ನೇರ ಮಾರುಕಟ್ಟೆಯಲ್ಲಿ ಓದೋರು, ವಿದ್ಯಾವಂತ ನಾನು ನೇರ ಮಾರುಕಟ್ಟೆ ತಿಳ್ಕೊಂಡವನಲ್ಲ, ನೇರ ಮಾರುಕಟ್ಟೆಗೆ ಅಧ್ಯಯನ ಮಾಡಿದವ್ ನಾನು. ಈಗ ನೇರ ಮಾರುಕಟ್ಟೆ MBA ಫೈನಲ್ ಇಯರ್ ಇದೆ, ಈಗ 3ನೇ ಸೆಮ್ ನಡೀತಾ ಇದೆ. 4ನೇ ಸೆಮ್ ಆಗಿದ್ಮೇಲೆ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ PhD ಕೂಡ ಮಾಡ್ತಾ ಇದ್ದೀನಿ. ಓಕೆ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ PhD ಮಾಡಿಲ್ಲ, ನನ್ನ PhD ಆಗಿಲ್ಲ. ನನಗೆ ಆನರರಿ ಡಾಕ್ಟರೇಟ್ ಸಿಕ್ಕಿದೆ. ಆನರರಿ ಡಾಕ್ಟರೇಟ್ ಅಂತ ಹೇಳಿದ್ರೆ ನನ್ನ ಸೋಷಿಯಲ್ ವರ್ಕ್ ನೋಡಿ ಕೊಟ್ಟಿರುವಂಥದ್ದು, ಅದು ಗಳಿಸಿರೋದಲ್ಲ. ನಾನು ಓದಿ ತಗೊಳ್ಳೋದು PhD ಅಂತ. ಸೊ ಓದಿ ತಗೊಳ್ಳೋ PhD ಇದೆ ನಮ್ಗೆ ಇನ್ನೂ ಬಾಕಿ, ಇನ್ನು 3 ವರ್ಷದಲ್ಲಿ ಅದು ಬರುತ್ತೆ. ಅದು ಬಂದ್ರೆ ಪ್ರಪಂಚದ ಮೊದಲ ವ್ಯಕ್ತಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇಷ್ಟು ಓದಿ PhD ಮಾಡಿದ್ರು. ಸೊ ಇವನು ಒಂದು ಸಂಘಟನೆ ನಡೆಸೋದಕ್ಕೂ ಇನ್ನೊಬ್ರು ನಡೆಸೋದಕ್ಕೂ ಏನ್ ವ್ಯತ್ಯಾಸ ನೀವು ಡಿಸೈಡ್ ಮಾಡಿ, ನಿಮ್ಮ ಲೀಡರ್ ಹೇಗಿರ್ಬೇಕು ಅನ್ನೋದು. ನೆಕ್ಸ್ಟ್, ಶರತ್ ಸರ್ ಯಾವ್ದಾದ್ರು
ಯಾವ್ದಾದ್ರು ಒಂದು ಸ್ವಂತ MLM ಕಂಪನಿ ಇದೆ? ಇಲ್ಲ ಸ್ನೇಹಿತರೆ, ನಾನು ಇದ್ರ ಬಗ್ಗೆ ಓದಿದ್ದೀನಿ, ವಿದ್ಯಾಭ್ಯಾಸ ಮಾಡಿದ್ದೀನಿ, ನಂದು ಇದ್ರ ಬಗ್ಗೆ ಯಾವುದೇ ಸ್ವಂತ MLM ಕಂಪನಿ ಇಲ್ಲ. ಬಹಳ ಜನ ಹೇಳ್ತಾರೆ, ಅಲ್ಲರಿ ಅವ್ನು ಕಂಪನಿನೂ ಮಾಡಿಲ್ಲ, ಅವ್ನು ನೆಟ್ವರ್ಕ್ ಅಲ್ಲ, ಅವನ ಹತ್ರ ಟ್ರೈನಿಂಗ್ ಹೋದ್ರೆ ಏನು ಉದ್ದಾರ ಆಗ್ತೀರಾ ನೀವು? ನಾವೇ ಹೇಳ್ತೀವಲ್ಲ ಅಂತ ಬಹಳ ಜಾಗ ಇರ್ತಾರೆ ಅವರು. ಓಕೆ, ಸೊ ಸ್ನೇಹಿತರೆ, ನನ್ನ ಉದ್ದೇಶ ಕಂಪ್ನಿ ಮಾಡೋದು, ಕಂಪ್ನಿ ಐಡಿಯಾ ಕೆಲಸ ಮಾಡೋದಲ್ಲ. ಅಟ್ಲೀಸ್ಟ್ ಒಬ್ಬರಾದ್ರೂ ಇದಕ್ಕೆ ಇಲ್ಲ ಅಂತಂದೇಳಿ ನಿಮ್ಮೆಲ್ಲ ಲೀಡರ್ಸ್ ಸಹಾಯದಿಂದ ನಾನು ಇದನ್ನ ಮಾಡ್ತಾ ಇದ್ದೀನಿ. ನಿಮ್ ಲೀಡರ್ಸ್ಗಳೇ ನನಗೆಲ್ಲ ಮೋಟಿವೇಶನ್ ಮಾಡಿದ್ದು, ನಿಮ್ ಲೀಡರ್ಸ್ಗಳೇ ನನಗೆ ಸಾಥ್ ಕೊಟ್ಟಿದ್ದು, ಸರ್ ನೀವು ಸರಿ ದಾರಿಯಲ್ಲಿದ್ದೀರಾ ಮಾಡಿ ಅಂತ. ಬಟ್ ನನಗೂ ಇವತ್ತವರೆಗೂ ಅದರದ್ದು ತುಂಬಾಷ್ಟು ಹಣಕಾಸಿನ ಖರ್ಚುಗಳು ಬರ್ತಾ ಇದ್ದಾವೆ, ಬಟ್ ಚಾಲೆಂಜಸ್ಗಳಿದೆ. ಆದ್ರೂ ನಾನು ಇದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ನಮ್ಮ ನೆಟ್ವರ್ಕರ್ಸ್ಗೆ ಒಂದು ಸ್ಥಾನಮಾನ ಬರಬೇಕು ಅನ್ನೋದೇ ನನ್ನ ಹೋರಾಟ ಹಗಲು ರಾತ್ರಿ ಆಗಿದೆ ಸರ್. ಓಕೆ, ಸೊ ನನ್ನದು ಯಾವುದೇ ಒಂದು ಕಂಪನಿ ಇಲ್ಲ, ನಾನು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ ಕನ್ಸಲ್ಟೇಷನ್ಗಳನ್ನ ಕೊಡ್ತಾ ಇದ್ದೇನೆ. ಯಾಕೆ ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳು ಕೆಲವೊಂದು ಇಲ್ಲಿಗಲ್ ಆಗಿ ನಡೀತಾ ಇದೆ. ಆ MDಗಳಿಗೆ ಕೂಡಿಸ್ತೀನಿ, ಹೋಗ್ತೀನಿ, ಮೈಟ್ ಹಾಕ್ತೀನಿ, ಮಾತಾಡಿ ಹೇಳಿ ಬರ್ತೀನಿ. ಅದು ಆದ್ರೇನು ಅವ್ರು ಚೇಂಜ್ ಮಾಡಲ್ಲ. ಸರ್ ನೀವ್ ಹೇಳಿದ್ರೆ ನಾವು ಚೇಂಜ್ ಮಾಡಲ್ಲ ಅಂತ ಕೆಲವೊಬ್ರು ಒಪ್ಕೊಂತಾರೆ, ಚೇಂಜ್ ಮಾಡ್ತಾರೆ. ಗೆಟಿಂಗ್. ಸೊ ಹಾಗಾಗಿ ಎಲ್ಲಾ ಕೆಲಸನೂ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಲೀಡರ್ಗಳು ತಪ್ಪು ಮಾಡ್ತಾರೆ, ಅವ್ರಿಗೆ ಹೋಗಿ ಭೇಟಿಯಾಗಿ ಸರ್ ಇದು ತಪ್ಪು ನಡೀತಾ ಇದೆ, ಹುಷಾರು ಅಂತೀನಿ, ನೀನ್ ಯಾವಾಗ ನನಗೆ ಹೇಳಕ್ಕೆ ಅಂತ ಆಯ್ತು ಅಂತ ಬರ್ತೀನಿ. ಕೆಲವೊಬ್ರು ಹೌದಾ ಸರ್ ತಪ್ಪಾಯ್ತು ಸರ್ ಮಾಡ್ತೀನಿ ಬಿಡಿ ಅಂತ ಅಪ್ಡೇಟ್ ಆಗ್ತಾ ಇದ್ದಾರೆ, ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಯಾಕೆ ಅಂದ್ರೆ ನಾನಿನ್ನೂ ಆ ಪವರಿಗೆ ಬಂದಿಲ್ಲ. ಬಟ್ ಇವತ್ತು ನೀವು ಕೊಡೋ ಪ್ರೀತಿ ನೋಡಿದ್ರೆ ಆ ಪವರ್ ಬರ್ತಾ ಇದೆ ನನಗೆ ಅಂತ ಅನಿಸುತ್ತೆ. ಗೆಟಿಂಗ್. ವೈ ಯು ಆರ್ ನಾಟ್ ಇನ್ವೈಟಿಂಗ್ ಆಲ್ ಆನ್ ಸ್ಟೇಜ್? ಎಲ್ಲರಿಗೂ ಯಾಕೆ ಸರ್ ನಮ್ಮ ಲೀಡರ್ಗಳಿಗೆಲ್ಲ ಸ್ಟೇಜ್ ಮೇಲೆ ಕರಿಬೋದಲ್ಲ, ನಮ್ಮ ಕಂಪ್ನಿಯವರಿಗೆಲ್ಲ ಕರಿಬೋದಲ್ಲ, ನಾವು ಒಂದು ವೇದಿಕೆ ಮೇಲೆ ಬಂದು ಹಾಡು ಹೇಳ್ತೀವಿ, ನಾವು ಒಂದು ಸ್ವಲ್ಪ ಮಾತಾಡ್ತೀವಿ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಏನಾದ್ರು ಇದ್ರೆ ಸ್ನೇಹಿತರೆ ಇಲ್ಲ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಅಂತ ಹೇಳಿದ್ರೆ ನೆಟ್ವರ್ಕ್ ಇಂಡಸ್ಟ್ರಿ ನಡೆಸ್ತಿರೋದು ಷರತ್ತು. ಸೊ ಹಾಗಾಗಿ ಈ ವೇದಿಕೆಯಲ್ಲಿ ಷರತ್ತು ಇರ್ತಾರೆ. ಆಮೇಲೆ ಇಂಡಸ್ಟ್ರಿಯ ಪರವಾಗಿ ಮಾತನಾಟಗಳು ಇರ್ತಾರೆ. ನಾನು ಇಲ್ಲಿ ಯಾವುದೇ ನನ್ನ ಗುರುಕುಲದಾಗ್ಲಿ ನನ್ನ ಇದಾಗ್ಲಿ ನಾನು ಯಾವ್ದು ಪ್ರಮೋಟ್ ಮಾಡ್ತಾ ಇಲ್ಲ. ಒಂದು ಹೊಸ ಪುಸ್ತಕ ಕೂಡ ಬಿಡುಗಡೆ ಆಗ್ತಾ ಇದೆ, ನಾನು ಈ ವೇದಿಕೆಯಲ್ಲಿ ಬಿಡುಗಡೆ ಮಾಡಲ್ಲ. ಇದು ಪರ್ಸನಲ್, ಅದು ನನ್ನ ಪುಸ್ತಕ ಬಿಡುಗಡೆ ಮಾಡೋದು ಪರ್ಸನಲ್, ಅದಕ್ಕೆ ನಾನು ಈ ವೇದಿಕೆಯಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ. ಗೆಟಿಂಗ್ ಮೈ ಪಾಯಿಂಟ್. ನಾನು ಇವತ್ತಿನ ಫುಲ್ ಫೋಕಸ್ ನೆಟ್ವರ್ಕರ್ಸ್ ಒಂದಾಗಬೇಕು, ನಾವೆಲ್ಲ ಒಂದಾಗಬೇಕು. ನಾನು ಕೋರ್ಸ್ ಎಲ್ಲ ಮಾಡ್ತೀನಿ, ಬಟ್ ಐ ಆಮ್ ನಾಟ್ ಪ್ರಮೋಟಿಂಗ್ ಹಿಯರ್. ನಂದು ಒಂದೇ ಒಂದು ಉದ್ದೇಶ, ಷರತ್ತಿದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ. ಇವತ್ತು ಇಂಡಸ್ಟ್ರಿ ಇದೆ, ನಾವೆಲ್ಲ ಒಂದಾಗಬೇಕು, ಇದೆ ಮೇನ್ ಮೋಟೋ. ಸೊ ಶರತ್ ಬಗ್ಗೆ ಪಾಸಿಟಿವ್ ಮಾತಾಡ್ತಾರೆ, ನೆಗೆಟಿವ್ ಮಾತಾಡ್ತಾರೆ, ಏನ್ ಮಾಡೋಣ? ಎಸ್, ಪಾಸಿಟಿವ್ ನೆಗೆಟಿವ್ ಇರುತ್ತೆ, ಏನು ಮಾಡಕ್ ಬರಲ್ಲ. ನೆಕ್ಸ್ಟ್, ಸೊ ಶರತ್ ಅವರು ಕಂಪ್ನಿಗಳನ್ನ ಕನ್ಸಲ್ಟೇಷನ್ ಮಾಡ್ತಾರೆ. ಎಷ್ಟು ನಾನು ಮಾಡ್ತಿದ್ದೀನಿ ದುಬೈಯಲ್ಲಿ, ಜರ್ಮನ್ ಅಲ್ಲೂ ಕೂಡ ಡೈರೆಕ್ಟ್ ಸೆಲ್ಲಿಂಗ್ MDಗಳನ್ನ ನಾನು ಕನ್ಸಲ್ಟೇಷನ್ ಮಾಡಿ ಲೀಗಲ್ ಅಂಡ್ ಇಲ್ಲೀಗಲ್ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನಾನು ಇದ್ರ ಬಗ್ಗೆ ಓದಿದ್ದೀನಿ, ನನ್ನ ಧರ್ಮ, ನನ್ನ ಕರ್ತವ್ಯ. ಯಾರಾದ್ರೂ ತಪ್ಪು ಪೇಪರ್ಗಳು ಮಾಡಿಸಿದ್ರೆ, ತಪ್ಪು ಬಿಸ್ನೆಸ್ ಪ್ಲಾನ್ ಇದ್ರೆ ಅವ್ರಿಗೆ ಹೋಗಿ ತಿಳುವಳಿಕೆ ಕೊಡೋದು ನನ್ನ ಧರ್ಮ, ನಾನು ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್. ಸೊ ರಿಕ್ವೆಸ್ಟ್ ಟು ದ ಕರ್ನಾಟಕ. ಸೊ ಎಸ್, ಕರ್ನಾಟಕ ಸರ್ಕಾರಕ್ಕೆ ರಿಕ್ವೆಸ್ಟ್ ಇದೆ. ಏನ್ ರಿಕ್ವೆಸ್ಟ್ ಇದೆ? ನಿಮ್ಗೆಲ್ಲ ಒಂದೊಂದು ಮನವಿ ಕೊಡ್ತೀನಿ, ಫೋಟೋ ಹುಡ್ಕೊಳ್ಳಿ, ಆರಾಮ ಮನೆಗೆ ಹೋಗೋದಿ. ನಂದು ಬ್ರೋಚರ್ ಮಾಡಿಸಿದ್ದೀನಿ, ನನ್ನ ಬ್ರೋಚರ್ ಅಲ್ಲೂ ಅದೇನ್ ಮನವಿ ಕೊಡ್ತಿದ್ರು ಅಂತ ಕಲರ್ ಪ್ರಿಂಟ್ ಹಾಕ್ಸಿದೀನಿ, ಅದನ್ನ ನೀವು ಕೊಡ್ತೀನಿ ನಿಮ್ ಕೈಯಲ್ಲಿ. ವೈ ದಿಸ್ ಸರ್? ಮಹೇಂದ್ರ ಮುನ್ನೂರು ಬಂದಿದ್ದಾರೆ ನೋಡಿ. ಅನಿಲ್ ಮಹೇಂದ್ರ ಮುನ್ನೂರಿಗೆ ಫೋನ್ ಮಾಡಿ. ಸೊ ವೈ ದಿಸ್ ಟಿಕೆಟ್ ಈವೆಂಟ್? ಸೊ ಯಾಕೆ 1000 ರೂಪೀಸ್, 500 ರೂಪಾಯಿ, 200 ರೂಪಾಯಿ ಮಾಡಿದ್ರ ಅಂತ? ಯಾರೆಲ್ಲ 1000 ರೂಪಾಯಿ ಟಿಕೆಟ್ ಕೊಟ್ಟಿದ್ರ ಸ್ನೇಹಿತರೆ, ಅವರಿಗೆ ಮೂಮೆಂಟೋ ಸಿಗುತ್ತೆ, ಸರ್ಟಿಫಿಕೇಟ್ ಸಿಗುತ್ತೆ, ಹಾಗೂ ಒಂದು ನೆಟ್ವರ್ಕ್ ಇನ್ಸೈಟ್ ಅನ್ನೋ ಒಂದು ಡಿಫ್ರೆಂಟ್ ಒಂದು ಗಿಫ್ಟ್ ಸಿಗುತ್ತೆ. ಸೊ ಸರ್ಟಿಫಿಕೇಟ್ ಸಿಗುತ್ತೆ, ನೆಟ್ವರ್ಕ್ ಇನ್ಸೈಟ್ ಅನ್ನೋ ಗಿಫ್ಟ್ ಸಿಗುತ್ತೆ, 200 ರೂಪಾಯಿಗೆ ಗಿಫ್ಟ್ ಸಿಗುತ್ತೆ. ಓಕೆ, ಸೊ ಇದು 3 ತರದ ಟಿಕೆಟ್ ನಾನು ಮಾಡಿದ್ದೆ. ಇದರ ಉದ್ದೇಶ ಏನಂದ್ರೆ ಎಷ್ಟಾಗುತ್ತೆ ಅಷ್ಟು ಫಂಡ್ ಕಲೆಕ್ಟ್ ಆಗಿ, ಸೊ ದಟ್ ಇದು ಮಾಡೋಣ ಅಂತ. ಇಲ್ಲಿ ಟೋಟಲ್ ಖರ್ಚು ಬಂದ್ಬಿಟ್ಟು 2,42,000 ಖರ್ಚಾಗಿದೆ ಇಲ್ಲಿವರೆಗೂ. ಓಕೆ, ಯಾರು ಅದು ಇದೆಲ್ಲ ಸೇರಿ. ಸೊ ಇಲ್ಲಿವರೆಗೂ ನನಗೆ ಕಲೆಕ್ಟ್ ಆಗಿರೋದು 1,20,27,000 ತನಕ ಕಲೆಕ್ಟ್ ಆಗಿದೆ. ಮೇ ಬಿ ಇವತ್ತು ವಾಕಿಂಗ್ ಮಾಡಿಸಿರೋದ್ರಿಂದ ಒಂದು 30,000 ಎಕ್ಸ್ಟ್ರಾ ಆಗಿರ್ಬೋದು. ಉಳಿದಿದ್ದನ್ನ ನಾನು ಮಾಡಿದ್ದೀನಿ. ಸೊ ನಿನ್ನೆವರೆಗೂ ಸ್ನೇಹಿತರೆ ಯಾರು ನನ್ನ ಫೋನ್ ಕಾಲ್ಸ್ ಅಟೆಂಡ್ ಮಾಡಲಿಲ್ಲ. ಓಕೆ, ತುಂಬಾ ಪ್ರಯತ್ನ ಮಾಡಿದೆ ಫಂಡ್ ಕಲೆಕ್ಟ್ ಮಾಡೋದು. ಬಟ್ ಕೆಲವೊಬ್ರು ಮಾತಿನ ಪ್ರಕಾರ ಕೊಟ್ಟರು, ಇನ್ನು ಕೆಲವೊಬ್ರು ಸರ್ ನಾಳೆ ಕೊಡ್ತೀನಿ ಫಂಕ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಮೇ ಬಿ ಅವ್ರಿಗೆ ತೊಂದರೆ ಇರ್ಬೋದು, ಕೊಡ್ತಾರೆ. ಬಟ್ ಕೆಲವೊಬ್ರು ಕೊಡ್ತೀನಿ ಅನ್ನೋ ದೊಡ್ಡ ಲೀಡರ್ಸ್ ಕೊಡ್ಲಿಲ್ಲ. ಬಟ್ ನನಗೆ ನೆರವಾಗಿದ್ದು ಯಾರು ಅಂತ ಹೇಳಿದ್ರೆ ಇವತ್ತು ನೆಟ್ವರ್ಕರ್ಸ್ಗೆ 30,000 ರೂಪಾಯಿನ ಸ್ಪಾನ್ಸರ್ ಮಾಡಿದ್ರು. ಓಕೆ, ಅವರು ನಮ್ಮ ಮಹೇಂದ್ರ ಮುನ್ನೂರು ಅವರು ವಿಜಯನಗರದಲ್ಲಿ ಅವ್ರದ್ದು ಮಾರುತಿ ಮೆಡಿಕಲ್ಸ್ ಅಂತ ಇದೆ, ಅವರು ಮೆಡಿಕಲ್ ಶಾಪ್ ಓನರ್. ಅವರು ಸಮಾಜಮುಖಿ ಕೆಲಸ ಮಾಡ್ತಾರೆ.
ಅವ್ರಿಗೆ ಹೋಗಿ ಹೇಳಿದೆ, ಸರ್ ನನ್ನ ಕೈಯಲ್ಲಿ ದುಡ್ಡಿಲ್ಲ, ನಾನು ಇವೆಂಟ್ ಮಾಡ್ತಾ ಇದ್ದೀನಿ, ಹಮ್ಮಿಕೊಂಡ್ಬಿಟ್ಟಿದ್ದೀನಿ ಅಂತ. ಟೆನ್ಷನ್ ತಗೋಬೇಡಿ, ಮೂಮೆಂಟ್ ನಾನು ಹಾಕ್ತೀನಿ, ಬಟ್ ನನ್ನ ಹೆಸರು ಇರುತ್ತೆ ಸರ್ ಅಂತ. ಅಡ್ಡಿಲ್ಲ, ನೀವು ಇಷ್ಟೆಲ್ಲ ಕನ್ನಡ ಪರ ಹೋರಾಟ ಮಾಡಿದ್ದೀರಾ, ಇಷ್ಟೆಲ್ಲ ದಾನ ಧರ್ಮ ಮಾಡಿದ್ದೀರಾ, ನಿಮ್ದು ಫೋಟೋ ಇದ್ರೆ ನಿಮ್ಮ ಥರ ಆಗ್ಬೇಕನ್ನೋದು ನಮಗೂ ಆಸೆ ಆಗುತ್ತೆ, ಹಾಕೊಳ್ಳಿ. ಸೊ ಅವ್ರು ನನಗೆ ಮೂಮೆಂಟ್ ಎಲ್ಲ ಪ್ರಿಂಟ್ ಹಾಕ್ಸಿ ಕೊಟ್ಟರು ಸ್ನೇಹಿತರೆ. ಅವ್ರು ಕೊಡ್ಲಿಲ್ಲದ್ರೆ ಇವತ್ತು ನಿಮಗೆ ಮೂಮೆಂಟ್ ಕೊಡಕ್ಕೆ ನನ್ನ ಹತ್ರ ದುಡ್ಡು ಇರ್ತಾ ಇರಲಿಲ್ಲ. ಓಕೆ, ಸೊ ಒಂದು ನೆನಪಿನ ಕಾಣಿಕೆ ಕೊಡೋದಕ್ಕೆ ಅವ್ರು ತುಂಬಾ ಸಹಾಯ ಮಾಡಿದ್ರು. ಅದೇ ತರ ರಕ್ತದಾನ ಶಿಬಿರಕ್ಕೂ ಅವರೇ ಹೆಲ್ಪ್ ಮಾಡಿದ್ರು. ಸೊ ರಕ್ತದಾನ ಶಿಬಿರಕ್ಕೂ ಅವರೇ ಹೆಲ್ಪ್ ಮಾಡಿದ್ರು. ಇಲ್ಲ ಅಂತ ಹೇಳಿದ್ರೆ ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಸೊ ನನಗೆ ಅವರು ಕಷ್ಟದಲ್ಲಿ ನೆನಪಿಸಾದ್ರು. ಈಸ್ ಎ ಬೆಸ್ಟ್ ಸೋಷಿಯಲ್ ಆಕ್ಟಿವಿಸ್ಟ್. ಆಮೇಲೆ ಚಲನಚಿತ್ರಗಳನ್ನ ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ, ಹಾಡುಗಳನ್ನ ಮಾಡ್ತಾರೆ. ಅವ್ರ ಪ್ಯಾಷನ್ ಅದು. ಸೊ ಹೂ ಇಸ್ ಅಗೇನೆಸ್ಟ್ ದಿಸ್ ಇವೆಂಟ್? ಯಾರು ಈ ಇವೆಂಟ್ಗೆ ಅಗೇನೆಸ್ಟ್ ಆಗಿದ್ದಾರೆ, ಯಾರಿದ್ದಾರೆ ಅಂತ ಹೇಳಿದ್ರೆ, ಯಾರು ಮನಿ ಸರ್ಕ್ಯುಲೇಷನ್ ಕಂಪನಿಗಳನ್ನ ಮಾಡ್ತಿದ್ದಾರೆ, ಯಾರು ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ, ಯಾರು ಜನಗಳಿಗೆ ಟೋಪಿ ಹಾಕ್ತಿದ್ದಾರೆ, ಯಾರು ಪ್ರಾಡಕ್ಟ್ಸ್ ಗಳನ್ನ ಕೊಡ್ತಾ ಇಲ್ಲ ದುಡ್ಡಿಸ್ಕೊಂಡು, ಯಾರು ತಪ್ಪು ಮಾಡ್ತಾ ಇದಾರೆ ಅವರು ಈ ಇವೆಂಟ್ಗೆ ಅಗೇನೆಸ್ಟ್ ಆಗಿದ್ದಾರೆ. ಇವೆಲ್ಲ ಮಾಡಬೇಡಿ ಅಂತ. ಯಾರು ನ್ಯಾಯಯುತವಾಗಿದ್ದಾರೆ ಅವರು ಇದಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನು ಕರ್ನಾಟಕದ ಎಲ್ಲ MLA ಲೀಡರ್ ಬಂದಿದ್ದಾರೆ ಸರ್, ಎಲ್ಲ ಕಂಪನಿಗಳು ಬಂದಿದ್ದಾನೆ ಸರ್, ಏನ್ ನಾವಷ್ಟೇ ಬಂದಿದ್ದೀವ? ನಿಮ್ ಪ್ರಶ್ನೆ ಇದ್ರೆ ಖಂಡಿತ ಎಲ್ಲರೂ ಬಂದಿದ್ದಾರೆ. ಒಂದ್ ಸ್ವಲ್ಪ ಜನ ಬಂದಿಲ್ಲ, ಕಾರಣಾಂತರಗಳಿಂದ ಬಂದಿಲ್ಲ. ಯಾಕಂದ್ರೆ ಲೇಟ್ ಆಗಿ ತಿಳಿದಿದೆ, ಲೇಟ್ ಆಗಿ ಗೊತ್ತಾಗಿದೆ, ಹಾಗಾಗಿ ಬಂದಿಲ್ಲ. ಇನ್ನು ಸ್ವಲ್ಪ ಜನ ಬರ್ಲೇಬಾರ್ದು ಅಂತ ಬಂದಿಲ್ಲ. ಓಕೆ, ಎಸ್. ನೆಕ್ಸ್ಟ್, ಹೂ ಇಸ್ ಸಪೋರ್ಟಿಂಗ್ ದ ಈವೆಂಟ್? ಯಾರು ಸಪೋರ್ಟ್ ಮಾಡ್ತಿದ್ದಾರೆ? ದೋಸ್ ಹೂ ನೀಡ್ ಇಂಡಸ್ಟ್ರಿ ಲೀಗಲ್. ನನ್ನ ಇಂಡಸ್ಟ್ರಿ, ನಾನು ಅನ್ನ ತಿಂತಾ ಇದ್ದೀನಿ ಇಂಡಸ್ಟ್ರಿಯಿಂದ, ಈ ಇಂಡಸ್ಟ್ರಿ ಲೀಗಲ್ ಆಗಬೇಕು ಅನ್ನೋರು ಇವತ್ತು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ 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 ಶರತ್ತಿಗೆ ಏನಾದ್ರು ಪರ್ಸನಲ್ ಬೆನಿಫಿಟ್ ಇದೆ ಈವೆಂಟ್ ಇಂದ? ಎಸ್, 100% ಪರ್ಸನಲ್ ಬೆನಿಫಿಟ್ ಇದೆ. ಏನು ಪರ್ಸನಲ್ ಬೆನಿಫಿಟ್ ಅಂದ್ರೆ, ನಾನು ಇನ್ನೂ ಪರ್ಫೆಕ್ಟ್ ಆಗ್ತೀನಿ. ನನಗೊಂದು ಸಂಘಟನೆ ನಡೆಸೋದು ಹೆಂಗೆ ಗೊತ್ತಾಗುತ್ತೆ, ನನಗೆ ಹೆಂಗೆ ಎಲ್ಲರಿಗೂ ಸೇರಿಸ್ಬೇಕು ಅಂತ ಗೊತ್ತಾಯ್ತು. ನನಗೆ ಇದು ಫಸ್ಟ್, ಇದು ನನಗೆ ಈಗ ನನ್ನ ಗೇಮ್ ಸ್ಟಾರ್ಟ್ ಆಗಿದೆ. ಓಕೆ, ಇವತ್ತಿನಿಂದ ಕರ್ನಾಟಕದ ನನ್ನ ಆಟ ಸ್ಟಾರ್ಟ್ ಮಾಡ್ತೀನಿ ನಾನು. ಇದು ಬರೀ ಎರಡು ತಿಂಗಳಲ್ಲಿ ನೀವು ನನಗೆ ಇಷ್ಟು ಸಾಥ್ ಕೊಟ್ಟಿದ್ದಕ್ಕೆ ಇಲ್ಲಿ ತನಕ ಬಂದಿದ್ದೀನಿ. ಈಗ ನನಗೆ ಯಾರ್ಯಾರಿಗೆ ಹೆಂಗೆ ಮಾತಾಡಬೇಕು ಗೊತ್ತಾಯ್ತು, ಯಾವ್ಯಾವ MD ಇಲ್ಲಿಗಲ್ ಇದಾರೆ ಅಂತ ಗೊತ್ತಾಯ್ತು, ಯಾವ್ಯಾವ ಲೀಡರ್ ಇಲ್ಲಿಗಲ್ ಇದ್ದಾರೆ, ಯಾವ್ಯಾವ ಲೀಡರ್ ಕಾಗಿ ಹಾರಿಸ್ತಿದ್ದಾರೆ, ಯಾರ್ಯಾರು ಕಾಗಿ ಹಾರಿಸ್ತಿದ್ದಾರೆ ಎಲ್ಲ ಗೊತ್ತಾಗ್ತಾ ಬಂತು ನನಗೆ ಈ 3 ತಿಂಗಳಲ್ಲಿ. ಗೆಟಿಂಗ್? ಸೊ ಈಗ ದಿಸ್ ಇಸ್ ಮೈ ಬೆನಿಫಿಟ್, ಇದೇ ನನ್ನ ಬೆನಿಫಿಟ್, ಇದೇ ನನ್ನ ದುಡಿಮೆ, ಇದೇ ನನ್ನ ಅರ್ನಿಂಗ್. ಕ್ಲಿಯರಾ? ಸೊ ನನ್ನ ಅರ್ನಿಂಗ್ ಅಲ್ಲಿ ನಿಮ್ಮ ಬೆನಿಫಿಟ್ ಕೂಡ ಇದೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಅಂಡ್ ವಾಟ್ ಈಸ್ ದ ಬೆನಿಫಿಟ್? ನಾನು ಹೇಳಿದ್ದಲ್ಲ, ನನಗೆ ಆಸೆ ಇದೆ, ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾನೊಂದು ಹಿಂಗೆ ಚಾಪ್ ಆಗಿ ಉಳಿಬೇಕು ಅಂತ. ಗೆಟಿಂಗ್? ಸೊ ವಾಟ್ ಯು ಲರ್ನ್ ಫ್ರಮ್ ದ, ಸೊ ನೀವೇನ್ ಕಲಿತ್ರಿ ಸಂಘಟನೆ ಆಗೋದು, ಹಾಗೂ ಬೆನಿಫಿಟ್ಸ್ ಏನು ಅಂದ್ರೆ ನಾವೆಲ್ಲ ಒಂದಾಗಿರೋದು ಕಲಿತ್ರಿ. ನೆಕ್ಸ್ಟ್, ಸೊ ವಾಟ್ ಈಸ್ ದ ನೆಕ್ಸ್ಟ್ ಇವೆಂಟ್? ಎಸ್, ನಾನು ಇದನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ಬೇಕಂತಿದ್ದೆ. ನೀವು ಇದನ್ನ ನಿಮ್ಮ ಲೀಡರ್ ಜೊತೆ ಚರ್ಚೆ ಮಾಡ್ಕೊಳ್ಳಿ. ನನಗೆ ಹೇಳಿ ಸ್ನೇಹಿತರೆ, ಮಹಾಸಂಗಮ. ಓಕೆ, ಇವತ್ತು ನಾನು ಈ ಇವೆಂಟ್ಗೆ ಕರೆದಿದ್ದು ನಮ್ಮ ಎಜುಕೇಶನ್ ಮಿನಿಸ್ಟರ್ ಅವರಿಗೆ ಕರೆದಿದ್ದೆ, ಬಟ್ ಕಾರಣಾಂತರಗಳಿಂದ ಅವ್ರು ಬರೋಕ್ಕಾಗಿಲ್ಲ. ಅದೇ ನೋಡ್ತಾರೆ, ಶಿವರಾಜ್ ಕುಮಾರ್ ಅವ್ರಿಗೆ ಆರಾಮಿಲ್ಲ, ಅವ್ರು ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿವರೆಗೂ ನಮಗೆ ಸಸ್ಪೆನ್ಸ್ ಆಗಿದ್ದು ಗೊತ್ತಿರಲಿಲ್ಲ. ಎರಡನೇದು, ಈ 200-300 ಜನ, 500 ಜನ, 600 ಜನ ಸೇರಿದ್ರೆ ಯಾರು ಬರಲ್ಲ ಸ್ನೇಹಿತರೆ. ಇದೊಂಥರ ಕಾಮಿಡಿ ಆಗುತ್ತೆ. ಅವ್ರು ಬರ್ಬೇಕಂದ್ರೆ ಒಂದು ರೆಸ್ಪೆಕ್ಟ್ ಬೇಕಲ್ಲ, ಒಂದು ಕ್ರೌಡ್ ಬೇಕಲ್ಲ. ಸೊ ಇವತ್ತು ಒಬ್ಬ ಸ್ಟಾರ್ ಬಂದ್ರೇನೆ 2,000 ಜನ, 3,000 ಜನ ಸೇರ್ತಾ ಇದ್ದಾರೆ. ನಾವ್ ಇದರಿಂದ ಇಷ್ಟೆಲ್ಲ ದುಡಿದು ನಮ್ಮ ಕೈಲಿ 300-400 ಜನ ಸೇರ್ಸೋದಕ್ಕೆ ಆಗ್ತಿಲ್ಲ ಅಂದ್ರೆ ನಮ್ದು ಎಷ್ಟು ವೀಕ್ನೆಸ್ ಇದೆ ನೋಡಿ. ನಮ್ಮ ಇಂಡಸ್ಟ್ರಿ ಎಷ್ಟು ವೀಕ್ ಆಗಿದ್ದೀವಿ, ನಾವು ಎಷ್ಟು ಡಲ್ ಆಗಿದ್ದೀವಿ. ಇನ್ನು ಯಾವಾಗ ನಮಗೆ ಇನ್ಕಮ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ, ಹೆಂಗೆ ಪರ್ಮನೆಂಟ್ ಆಗಿ ಬರೋದಕ್ಕೆ ಸಾಧ್ಯ? ಸೊ ಹಾಗಾಗಿ ನನ್ನ ನೆಕ್ಸ್ಟ್ ಪ್ಲಾನಿಂಗ್ ಏನು ಅಂತ ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಹಾಸಂಗಮ ಅಂತ ಆಗ್ಬೇಕು ಅನ್ನೋದು. ನಾವೆಲ್ಲ ಒಂದು ಮಹಾಸಂಗಮ ಆಗಿ ನಾವೆಲ್ಲ ಒಂದು ಜಾಗದಲ್ಲಿ ಮೀಟ್ ಆಗ್ಬೇಕು. ಒಂದು ಓಕೆ, ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಮೀಟ್ ಆಗ್ಬೇಕು, ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಮೀಟ್ ಆಗ್ಬೇಕು. 10,000 ಜನ ನೆಟ್ವರ್ಕರ್ಸ್ಗಳು ಸೇರ್ಬೇಕು ಸ್ನೇಹಿತರೆ. 10,000 ಜನ ನೆಟ್ವರ್ಕರ್ಸ್ಗಳು ಸೇರ್ಬೇಕು. ಇವತ್ತು ನಡೆದಿದ್ದು ವರ್ಲ್ಡ್ ರೆಕಾರ್ಡ್, ಇದು ನಡೆದಿದ್ದು ವರ್ಲ್ಡ್ ರೆಕಾರ್ಡ್. ಇವತ್ತು 600 ಜನ 500 ಜನ ನಾವೇನ್ ಸೇರಿದೀವಲ್ಲ, ಇಷ್ಟು ನೆಟ್ವರ್ಕರ್ಸ್ ಸೇರ್ಸಕ್ಕೆ ಯಾರ ಕಡೆಯಿಂದನೂ ಆಗಿದ್ದಿಲ್ಲ ಪ್ರಪಂಚದಲ್ಲಿ. ಫಸ್ಟ್ ಟೈಮ್ ಇದು ಆಗ್ತಾ ಇರೋದು.
ನೆಟ್ವರ್ಕರ್ಸ್ ದಿನಾಚರಣೆ ಮಾಡಿ ಸೇರಿಸಿರೋದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಗ್ತಾ ಇರೋದು. ಕಂಪನಿ ಇವೆಂಟ್ ಅಲ್ಲಿ 10,000 ಜನ ಸೇರಿದರೆ 1 ಲಕ್ಷನೂ ಸೇರಿರೋ ಹಿಸ್ಟ್ರಿ ಇದೆ. ಬಟ್ ಎಲ್ಲಾ ನೆಟ್ವರ್ಕರ್ಸ್ ಒಂದ್ ಕಡೆ ಸೇರಿಸಿ ಈ ತರ ನೆಟ್ವರ್ಕರ್ಸ್ ದಿನ ಅಂತ ನಡೀತಾ ಇರೋದು ಪ್ರಪಂಚದಲ್ಲಿ ಮೊಟ್ಟ ಬಾರಿಗೆ. ಹಾಗಾಗಿ ಎಲ್ಲರೂ ಕೈ ಎತ್ತಿ ಬೆನ್ನಿಂದ ತಗೊಳ್ಳಿ, ಎಸ್ ಹೊಡ್ಕೊಳ್ಳಿ. ಯಾಕಂದ್ರೆ ಎಲ್ಲರಿಗೂ ಶಬಾಷ್ ಕೊಡಕ್ ಆಗಲ್ಲ ನನಗೆ. ಒಬ್ಬ ಐಡಿಯಾ ಬಂತು, ಸರ್ ಈ ಇಷ್ಟೊತ್ತು ಈ ಮೀಟಿಂಗ್ ಬಂದಿದ್ದಕ್ಕೆ ಸಾರ್ಥಕ ಅಂತ ನನ್ನ ಮೀಟಿಂಗ್ ಅಲ್ಲಿ ಈ ಕಾನ್ಸೆಪ್ಟ್ ಯೂಸ್ ಮಾಡ್ತೀನಿ ಇಷ್ಟೊತ್ತು ಹೇಳಿದ ಅರ್ಥ ಆಗಿಲ್ಲ ಅಂತ. ಓಕೆ, ಸೊ ಮಹಾಸಂಗಮ ಏನು ಅಂತ ಹೇಳಿದ್ರೆ ನಾವೆಲ್ಲ ಒಂದಾಗ್ಬೇಕು ಸ್ನೇಹಿತರೆ. ಮಾಡೋಣ ಮಹಾಸಂಗಮ? ಎಲ್ಲಿ ಆವಾಜ ಇಲ್ಲ, ಮಾಡ್ಬೋದಾ? ಸೊ ಮಹಾಸಂಗಮ ಮಾಡೋಣ. 10,000 ಜನಕ್ಕೆ ಸೇರೋಣ. ಅಕಸ್ಮಾತ್ ನಾವು 10,000 ಜನ ಸೇರಿದ್ರೆ ಸೊ ಕರ್ನಾಟಕದ CM ಅವರು ಕೂಡ ಬರ್ತಾರೆ ಸ್ನೇಹಿತರೆ. ಅವರು ಯಾಕಂದ್ರೆ 10,000 ಜನ ಸೇರಿಸೋದು ಅಷ್ಟು ಸುಲಭ ಇಲ್ಲ. ಬಟ್ ನಿಮ್ಮ ಜೋಶು, ನಿಮ್ಮ ಸಾಥ್ ನೋಡಿದ್ರೆ ನನಗೆ ಗ್ಯಾರಂಟಿ ಆಗುತ್ತೆ. ಯಾಕಂದ್ರೆ ನೀವು ಇಲ್ಲಿ ಕೂತವ್ರೆ ಒಬ್ಬೊಬ್ರೆ 10-20 ಜನ ಕರ್ಕೊಂಡ್ಬಂದ್ರೆ 10,000 ಆಗ್ಬಿಡುತ್ತೆ. ಅಷ್ಟು ತಾಕತ್ ನಿಮ್ಮಲ್ಲಿದೆ, ನಾನು ನೋಡ್ತಾ ಇದ್ದೀನಿ. ಆಮೇಲೆ ನಿಮಗೆ ಉದ್ದೇಶಗಳು ಗೊತ್ತಾಯ್ತು. ಇದೆಲ್ಲ ಲೈವ್ ಹಾಕ್ತೀನಿ, ಇದೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ನೋಡಿ. ನಾವ್ ಯಾವ್ದು ಕೆಟ್ಟ ಕೆಲಸ ಮಾಡ್ತಾರ, ನಮ್ದು ಒಂದೇ ಒಂದು ಕೆಲಸ ಏನು ಅಂತಂದು ಹೇಳಿದ್ರೆ ಇಲ್ಲಿಗಲ್ ಆಕ್ಟಿವಿಟೀಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೋಗ್ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ನ್ಯಾಯ ನೀತಿಯಾಗಿ ದುಡಿತಾ ಇರೋರು ಬೆಳಕಿಗೆ ಬರಬೇಕು. ನೆಟ್ವರ್ಕರ್ಸ್ ಗಳಿಗೆ ಒಂದು ಬೆಲೆ ಕೊಡಬೇಕು. ಸೊ ವೈ ಶುಡ್ ಬಿ ಆರ್ಗನೈಸ್ ಆನ್ ಇಂಡಸ್ಟ್ರಿ ಇವೆಂಟ್? ಯಾಕೆ ಇಂಡಸ್ಟ್ರಿ ಇವೆಂಟ್ ಆರ್ಗನೈಸ್ ಮಾಡಬೇಕು ಅಂದ್ರೆ ನಮ್ದು ಇಂಡಸ್ಟ್ರಿ ಇದೆ ಅಂತ ಗೊತ್ತಾಗ್ಬೇಕು ಸ್ನೇಹಿತರೆ. ನಮ್ ಇಂಡಸ್ಟ್ರಿ ಇದೆ ಅಂತಂದೇಳಿ ಇವತ್ತು ಬಹಳ ಜನಕ್ಕೆ ಗೊತ್ತೇ ಇಲ್ಲ. ಇವತ್ತು ನೀವು ಹೋಗಿ ಎಲ್ಲಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಬರೆಸಿ 50 ಸಲ ನಿಮಗೆ ಕೇಳ್ತಾರೆ ಏನಿದು ಅಂತ, ಅಥವಾ ಓ ಚೈನ್ ಲಿಂಕ್ ಅಂತ. ಗೆಟಿಂಗ್ ಅಷ್ಟು ಈಸಿ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ ವಿ ಆರ್ ನಾಟ್ ಯುನೈಟೆಡ್. ನಮ್ದು ಈವೆಂಟ್ ಇಂಡಸ್ಟ್ರಿ ಈವೆಂಟ್ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾವು ಇಂಡಸ್ಟ್ರಿ ಈವೆಂಟ್ ಪದೇ ಪದೇ ಮಾಡೋದ್ರಿಂದ ನಾವು ಪೆನೆಟ್ರೇಟ್ ಆಗ್ತೀವಿ. ಅವಾಗ ಎಲ್ಲ ಸರ್ಕಾರದ ಆಫೀಸಿಗೂ ನಮ್ಮ ಮನವಿ ತಲುಪುತ್ತೆ. ಅಲ್ಲಿ ನಾವು ಎಷ್ಟೆಷ್ಟು ದುಡ್ದಿದ್ದೀವಿ, ನಾವು ಏನೇನು ಮಾಡ್ತಿದ್ದೀವಿ, ನಾವು ಎಷ್ಟು GST ಕಟ್ಟಿದ್ದೀವಿ, ಟ್ಯಾಕ್ಸ್ ಕಟ್ಟಿದ್ದೀವಿ, ಅವ್ರ ಹತ್ರ ಲೀಸ್ಟ್ ಬರುತ್ತೆ. ಅವಾಗ ನಮಗೆ ತುಂಬಾ ರೆಸ್ಪೆಕ್ಟ್ ಸಿಗುತ್ತೆ. ಇವತ್ತೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಹೋಗ್ಲಿ ನೋಡಿ ಕೋರ್ಟಲ್ಲಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಮರ್ಯಾದೆ ಕೊಡ್ತಾರೆ. ಯಾಕಂದ್ರೆ ಅಯ್ಯೋ ಸರ್ ಅವ್ರು ಟ್ಯಾಕ್ಸ್ ಕಟ್ತಾರೆ ಸರ್, ಯಾಕೆ ನಾವು ಕಟ್ಟಲ್ವ? ಸೊ ನಮಗೂ ಬೇಕು ಸ್ನೇಹಿತರು. ಕ್ಲಿಯರ್ ನೋ? ನೆಕ್ಸ್ಟ್, ಸೊ ವಾಟ್ ಈಸ್ ಮೆನಿ ಪೀಪಲ್ ಫೀಲ್ ದಟ್ ದಿಸ್ ಇವೆಂಟ್ ಇಸ್ ನಾಟ್ ಬೆನಿಫಿಷಿಯಲ್ ಅಂಡ್ ಕನ್ಸಿಡರೇಷನ್. ಓಕೆ, ಸೊ ಬಹಳಷ್ಟು ಜನಕ್ಕೆ ಏನಾದ್ರೂ ಡೌಟ್ ಇದ್ರೆ ಈವೆಂಟ್ ದುಡ್ಡು ಹಾಳಾಯ್ತು, ಇದು ಹಾಳಾಯ್ತು ಅಂತ, ಸೊ ದಯವಿಟ್ಟು ಆಗ ಅನ್ಕೋಬೇಡಿ ಸ್ನೇಹಿತರೆ. ಹೊರಗಡೆ ಹೋಗಿ ಅಪಪ್ರಚಾರ ಮಾಡಬೇಡಿ. ಓಕೆ, ನಿಮ್ ಕೈಲಿ ಆದ್ರೆ ಒಳ್ಳೆ ಪ್ರಚಾರ ಮಾಡಿ. ನಿಮ್ ಕೈಲಿ ಆಗ್ಲೇ ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿದ್ಬಿಡಿ. ಸರ್ ಅಲ್ಲಿ ಹೋಗಿದ್ದೆ, ಬಹಳ ಚೆನ್ನಾಗಿ ನಿದ್ದೆ ಬಂತು, ನಿದ್ದೆ ಹೊಡೆದೆ ಅಂತ ಹೇಳ್ಬಿಡಿ. ಓಕೆ, ಸೊ ಎಲ್ಲರೂ ಎತ್ತಿಂತ್ಕೊಳ್ಳಿ. ಸರ್ ನೀವು ಎಲ್ಲ ಕರೆಕ್ಟ್ ಮಾಡಿದ್ರೆ ಊಟ ಹೊಟ್ಟೆ ಹಸು ಕಲಿಸ್ತಿರೋ ಅಂತ ಸ್ನೇಹಿತರೆ. ನನ್ನ ಉದ್ದೇಶ ಏನು ಅಂದ್ರೆ ನಿಮಗೆ ಹೊಟ್ಟೆಗೆ ಊಟ ಹಾಕಿ 3 ಗಂಟೆ 4 ಗಂಟೆ ನಿಮ್ಮ ಹೊಟ್ಟೆಯಲ್ಲಿ ನಾನು ಇರೋದಕ್ಕೆ ಇಷ್ಟಪಡಲ್ಲ. ಆಮೇಲೆ ಅದನ್ನ ಹೊರಗಡೆ ಕಳ್ಸೋದಕ್ಕೂ ಇಷ್ಟಪಡಲ್ಲ. ಓಕೆ, ನಾನು ಇಷ್ಟಪಡೋದು ನಿಮ್ಮ ಮನಸ್ಸಲ್ಲಿರೋದಕ್ಕೆ, ನಿಮ್ಮ ತಲೆಯಲ್ಲಿ ಇರೋದಕ್ಕೆ. ನಿಮಗೆ ತಲೆ ತುಂಬೋದಕ್ಕೆ ಇಲ್ಲಿ ಕರೆದಿರೋದು, ಹೊಟ್ಟೆ ತುಂಬಿಸೋದಕ್ಕಲ್ಲ. ಕ್ಲಿಯರ್ ಮಾಡ್ಕೊ. ನೆಟ್ವರ್ಕ್ ಇಂಡಸ್ಟ್ರಿ ಬಗ್ಗೆ ತಲೆ ತುಂಬೋದು. ಇವತ್ತು ಊಟ 20 ರೂಪಾಯಿ ಕೊಟ್ಟರೆ ಇಲ್ಲೇ ಸಿಗುತ್ತೆ, ಪಕ್ಕದಲ್ಲೇ ಸಿಗುತ್ತೆ. 20 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡೋಗಿ. ಇನ್ನೂ 100 ರೂಪಾಯಿ ಕೊಟ್ಟರೆ ಬಿರಿಯಾನಿ ತಿನ್ನಿಸ್ತಾರೆ, ಬಿರಿಯಾನಿ ತಿನ್ಕೊಂಡೋಗಿ. ಬಟ್ ದಯವಿಟ್ಟು ಇಲ್ಲಿ ನಾನು ಎಲ್ಲರಿಗೂ ಒಂದ್ ಕಡೆ ಹಾಕೊಂಡು ಊಟ ಹಾಕ್ಸಿ, ಜ್ಯೂಸ್ ಕೊಡಿಸಿ, ಕಾಫಿ ಕುಡಿಸಿ, ಎಲ್ಲರ ಮೊಬೈಲ್ ನಂಬರ್ ಎಕ್ಸ್ಚೇಂಜ್ ಮಾಡಿ, ಗಜಿ ಬಿಜಿ ಮಾಡಿ, ನನಗೆ ಊಟ ಕೊಡ್ಲಿಲ್ಲ, ನಿನಗೆ ಊಟ ಕೊಡ್ಲಿಲ್ಲ, ಆ ಕಂಪ್ನಿಯವ್ರಿಗೆ ಮೊದಲು ಬಿಟ್ಟ, ಈ ಕಂಪ್ನಿಯವ್ರಿಗೆ ಮೊದಲು ಬಿಟ್ಟ, ಅವನಿಗೆ ಮೊದಲು ಕೊಟ್ಟ, ಈ ಕಿರಿಕಿರಿ ಕಾಂಟ್ರವರ್ಸಿಗಳು ನನಗೆ ಬೇಡ. ನಾನು ಒಬ್ಬನೇ ಹ್ಯಾಂಡಲ್ ಮಾಡೋನಿದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಒಬ್ಬನೇ ಹ್ಯಾಂಡಲ್ ಮಾಡಬೇಕಿಲ್ಲ. ಸೊ ಎಲ್ಲೆಲ್ಲಿ ಕಾಂಟ್ರವರ್ಸಿ ಬರುತ್ತೆ ಅದನ್ನ ಕಟ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಓಕೆ, ನಾನು ನಿಮಗೆ 20 ರೂಪಾಯಿ ಊಟ ತಿನ್ನಿಸ್ಬೋದು, ಅಥವಾ 40 ರೂಪಾಯಿ ಕೊಟ್ಟರೆ ಊಟ ಸಿಗುತ್ತೆ. ಬಹಳಷ್ಟು ಲೀಡರ್ಗಳು ಅಂದ್ರು, ಸರ್ ನಾನೇ ಊಟ ಹಾಕಿಸ್ತೀನಿ ಸರ್, ನನ್ನ ದುಡ್ಡು ನಾನು ದುಡಿತಿದ್ದೀನಿ ಸರ್ MLA ಅಂತ. ಬೇಡ ಅಲ್ಲ, ಊಟ ಬೇಡ ಸರ್, ಕಿರಿಕೆ ಬೇಡ ನನಗೆ. ಇವತ್ತು ಕೇಕ್ ಕಟ್ಟಿಂಗ್ ಮಾಡ್ತೀನಿ, ಬಟ್ ಯಾರಿಗೂ ಕೊಡಲ್ಲ ಕೇಕ್, ಅದನ್ನು ಕಿರಿಕಿರಿ ಬೇಡ. ಅರ್ಥ ಆಯ್ತಾ? ಅದು ಕಿರಿಕಿರಿನೇ ಬೇಡ. ಕೇಕ್ ಅವನಿಗೆ ತಿನ್ಸಿದ, ಇವನಿಗೆ ತಿನ್ಸಿದ, ನನಗೆ ತಿನ್ನಿಸಿದ, ಆ ಕಂಪ್ನಿ ಕೊಟ್ಟ, ಇವೆಲ್ಲ ಬೇಡ ಕಾಂಟ್ರವರ್ಸಿ. ಓಕೆ, ಸೊ ಚೆನ್ನಾಗಿ ಮಾಡಿದ್ದೀನ ಮತ್ತೆ ಚಪ್ಪಾಳೆ. ನೆಕ್ಸ್ಟ್ ಎಸ್. ಸೊ ಇಲ್ಲಿಗೆ ಸ್ನೇಹಿತರೆ ನನ್ನ ಈ ಇವತ್ತಿನ ಪ್ರೆಸೆಂಟೇಷನ್ ಮುಕ್ತಾಯ ಆಯಿತು. ಸೊ
ಅನಿಲ್ ಹೇಳಿದ್ದಾನೆ ಮಹೇಂದ್ರ ಬಂದಿದ್ದಾರ